ಉನ್ನತೋನ್ನತನಾದಂತ ತಂದೆಯಾದ ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮಕ್ಕೆ ಸದಸ್ಯರಾಗಿ ಕೂಡಿ ಬಂದಿರುವಂತ ದೇವ ಮಂದಿಗೆ, ದೇವರ ಮಕ್ಕಳಿಗೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ದಿನದ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಮಾರ್ಕನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 1ನೇ ವಚನದಿಂದ ಕೆಲವೊಂದು ವಚನಗಳ ತನಕ ನಾನು ಓದುವಂತನಾಗಿದ್ದೇನೆ. ಮಾರ್ಕನು ಬರೆದಂತ ಸುವಾರ್ತೆ 10ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳ ತನಕ. ಅಲ್ಲಿಂದ ಆತನು ಎದ್ದು ಯೂದಾಯ ಪ್ರಾಂತಕ್ಕೂ ಯೋರ್ದನ್ ಹೊಳೆಯ ಆಚೆಯ ಸೀಮೆಗೂ ಬಂದನು. ಅಲ್ಲಿ ಜನರು ತಿರುಗಿ ಗುಂಪು ಗುಂಪಾಗಿ ಆತನ ಬಳಿಗೆ ಕೂಡಿ ಬರಲು ಆತನು ತಿರುಗಿ ಎಂದಿನಂತೆ ಅವರಿಗೆ ಉಪದೇಶ ಮಾಡುತ್ತಿದ್ದನು. ಆಗ ಫರಿಸಾಯರು ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ, ಒಬ್ಬನು ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದರು. ಆತನು ಅದಕ್ಕೆ, ಮೋಸೆ ನಿಮಗೆ ಏನು ಆಜ್ಞೆ ಕೊಟ್ಟನು ಅನ್ನಲಾಗಿ ಅವರು, ತ್ಯಾಗ ಪತ್ರವನ್ನು ಬರೆದು ಕೊಟ್ಟು ಆಕೆಯನ್ನು ಬಿಟ್ಟು ಬಿಡಬಹುದೆಂದು ಮೋಸೆಯು ಅಪ್ಪಣೆ ಕೊಟ್ಟನು ಅಂದರು. ಆದರೆ ಯೇಸು ಅವರಿಗೆ, ಅವನು ನಿಮ್ಮ ಮೊಂಡತನವನ್ನು ನೋಡಿ ನಿಮಗೆ ಇಂಥ ಆಜ್ಞೆಯನ್ನು ಬರೆದಿಟ್ಟನು. ದೇವರಾದರೂ ಸೃಷ್ಟಿಯ ಮೊದಲಿನಿಂದಲೇ ಮನುಷ್ಯರನ್ನು ಗಂಡು ಹೆಣ್ಣನ್ನಾಗಿ ನಿರ್ಮಿಸಿದ್ದನೆಂತಲೂ, ಈ ಕಾರಣದಿಂದ ಪುರುಷನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಂಡು ಅವರಿಬ್ಬರು ಒಂದೇ ಶರೀರವಾಗಿರುವಂತಲೂ ಬರೆದಿದೆ. ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂದು ಹೇಳಿದನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವ್ರ ಜೊತೆಗೆ ನಾವು ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಕೂಡಿ ಬಂದಿರುವ ಪ್ರತಿಯೊಬ್ಬರಿಗೂ ಮುಂಜಾನೆಯ ವಂದನೆಗಳು ಹೇಳುತ್ತಾ, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ಸ್ವಾಮಿ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಕೊಟ್ಟಂತ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಸ್ತೋತ್ರ. ಈ ದಿನದಲ್ಲಿ ಎಲ್ಲಿ ಒಬ್ಬರಿಬ್ಬರು ಮೂವರು ಕೂಡಿ ನನ್ನನ್ನು ಕೊಂಡಾಡಿ ಆರಾಧಿಸ್ತಾರೋ ಅವರ ಮಧ್ಯದಲ್ಲಿ ನಾನು ಇರ್ತೀನಂತ ವಾಗ್ದಾನ ಮಾಡಿದಂತ ದೇವರೇ ನಿಮಗೆ ಸ್ತೋತ್ರವಾಗಿದೆ ಸ್ವಾಮಿ. ಅಪ್ಪ ತಂದೆಯೇ, ನೀವು ಎಷ್ಟು ಒಳ್ಳೆಯದು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳಪ್ಪ, ತಾಯಿ ಗರ್ಭದಿಂದ ಇಂದಿನವರೆಗೂ ನಾವು ಪಾಪಿಗಳಾಗಿದ್ದೀವಿ. ನಮ್ಮ ಪಾಪ ಅಪರಾಧಗಳೆಲ್ಲವನ್ನು ಮನ್ನಿಸಿ ನಮ್ಮನ್ನು ಆಶೀರ್ವಿಸು, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಕರುಣಿಸು. ಸರ್ವಶಕ್ತನಾದ ದೇವರೇ, ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಈ ಮುಂಜಾನೆಯ ಈ ಒಂದು ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ ಒಂದು ಇದ್ದಾಗಿ ಅಪ್ಪ ನಿನ್ನನ್ನು ಪ್ರಾರ್ಥಿಸುವಾಗ, ನಿನ್ನನ್ನೇ ಅರ್ಥಕೊಂಡು ನಾವು ನಡೆಯುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ನಮ್ಮ ಪ್ರಾರ್ಥನೆಯನ್ನು ಲಾಲಿಸಿ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ನಾವು ನಿನ್ನಲ್ಲಿ ಈ ನಿಕುಟದಲ್ಲಿ ಸೇರ್ತಕ್ಕಂಥ ನಾವೆಲ್ಲರೂ ಯಾರು ಯಾವ ಪಶುವಾಗಿ ಸ್ವಾಮಿ ಎದ್ದು ನಿನ್ನಲ್ಲಿ ಎದ್ದಿದ್ದೀನೋ ಬೇಡ್ಕೊಳ್ತೀವೋ ನಿನಗೆ ಗೊತ್ತಿದೆಯಪ್ಪ. ಯಾರ್ಯಾರ ಸಮಸ್ಯೆಗಳು, ನೋವುಗಳು, ಬಾಧೆ ಚಿಂತೆಗಳು ಎಲ್ಲ ನಿನಗೆ ಗೊತ್ತಿದೆ ಸ್ವಾಮಿ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂತು ನಿನ್ನಲ್ಲಿ ಮೊರೆಯಿಟ್ಟು ಬೇಡುವಾಗ ಸ್ವಾಮಿ, ನಮಗೆ ಸದುತ್ತರವನ್ನು ಕೊಟ್ಟು ನಮ್ಮನ್ನು ಆಶೀರ್ವಿಸು, ಬಲಪಡಿಸು. ಈ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಹಿರಿಯ ಬೋಧಕರಾದ ರಾಜಪಾಸ್ಟರ್ನು, ಅವರ ಕುಟುಂಬದ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ನೀನು ಹೆಚ್ಚಾಗಿ ಆಶೀರ್ವಿಸು, ಬಲಪಡಿಸು ಸ್ವಾಮಿ. ಈ ಒಂದು ಸೇವೆಯು, ಈ ಒಂದು ಪ್ರಾರ್ಥನೆಯು ಭೂಮಿಯ ಕಟ್ಟ ಕಡೆಯವರೆಗೂ ತಲುಪುವಂತೆ ಸ್ವಾಮಿ ನೀನು ಅದ್ಭುತವನ್ನು ಮಾಡಪ್ಪ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ, ಈ ಒಂದು ಪ್ರಾರ್ಥನೆ ಮುಖಾಂತರ ನಾವೆಲ್ಲರೂ ಬಲಗೊಂಡು ಎಚ್ಚೆತ್ತುಕೊಂಡು ಈ ಒಂದು ವಾಕ್ಯಗಳ ಮುಖಾಂತರ ನಾವು ಈ ದಿನವೆಲ್ಲ ಜೀವಿಸುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ದೇವ, ನೀನು ಒಂದು ಮಾತು ಹೇಳಿದ್ರೆ ಸಾಕು ಸ್ವಾಮಿ. ಈ ಸಮಸ್ತವನ್ನು ಸೃಷ್ಟಿ ಮಾಡಿದಂತ ದೇವರು, ಎಲ್ಲವನ್ನು ಬಲ್ಲಾತನು ತಿಳಿದಾತನು ನೀನು ಸ್ವಾಮಿ. ನಿನ್ನ ಮಕ್ಕಳಿಗೆ ಈ ದಿನದಲ್ಲಿ
ಏನ್ ಅಗತ್ಯವಿದೆಯೋ ನಿನಗೆ ಗೊತ್ತಿದೆಯಪ್ಪ. ಅವಳನ್ನೆಲ್ಲ ದಯಪಾಲಿಸಿ ನಮ್ಮನ್ನೆಲ್ಲ ಆಶೀರ್ವದಿಸು. ಮುಂದಿನ ವಾಕ್ಯಗಳಿಗಾಗಿ ಸ್ತೋತ್ರ. ಆ ವಾಕ್ಯದ ಗುಣಾರ್ಥಗಳು ನಮ್ಗೆಲ್ಲರಿಗೂ ತಿಳಿಸ್ಕೊಡಪ್ಪ. ವಾಕ್ಯಗಳ ಮುಖಾಂತರ ಇವತ್ತು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು. ನಮ್ಮ ಎಲ್ಲಾ ಚಿಂತೆ ಭಾರಗಳನ್ನು ನಿಮಗೆ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ. ನಮ್ಮನ್ನು ಆಶೀರ್ವದಿಸಿ ನಡೆಸು, ಕಾಯ್ದು ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡಿ ನಜರೇತಿನ ಯೇಸುವಿನ ಉದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಜೀವವುಳ್ಳ ತಂದೆ. ಆಮೆನ್. ಆಮೆನ್. ಉತ್ತಮವಾದಂತ ಪ್ರಾರ್ಥನೆಗಾಗಿ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಸಭಾ ಸಂಗೀತಗಳಲ್ಲಿ 4ನೇ ಸಂಗೀತ, ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೇ. ಈ ಹಾಡನ್ನ ನಾವು ಹಾಡಿಕೊಳ್ಳೋಣ. 4ನೇ ಸಂಗೀತ. ಭೂಪರಲೋಕ ದೇವರೇ ಸಮಸ್ತ ಕೊಡುವಾತನೇ, ಅನಂತ ಸ್ತೋತ್ರ ನಿನಗೆ ದಯಾ ಪ್ರಾಣಿ. ನಿನ್ನಿಂದ ಸೂರ್ಯ ತಪ್ಪದೆ ಸದಾ ಉದಯವಾಗುತ್ತೆ. ಅನಂತ ಸ್ತೋತ್ರ ನಿನಗೆ ದಯಾ ಪ್ರಾಣಿ. ಭೂಫಲವನ್ನು ಹುಟ್ಟಿಸಿ ಎಲ್ಲರ ಜೀವ ಕಾಯುತ್ತಿ. ಅನಂತ ಸ್ತೋತ್ರ ನಿನಗೆ ದಯಾ ಪ್ರಾಣಿ. ಸಂಸಾರ ಕ್ಷೇಮ ಬಾಳಿಕೆ ನಿನ್ನಾಶೀರ್ವಾದದಿಂದಲೇ. ಅನಂತ ಸ್ತೋತ್ರ ನಿನಗೆ ದಯಾ ಪ್ರಾಣಿ. ಈ ಲೋಕದ ರಕ್ಷಣೆಗೆ ಸ್ವಪುತ್ರನನ್ನು ಕೊಟ್ಟಿದ್ದೀ. ಅನಂತ ಸ್ತೋತ್ರ ನಿನಗೆ ದಯಾ ಪ್ರಾಣಿ. ನೀ ಕೊಟ್ಟ ಶುದ್ಧ ವೇದವೇ ಅನ್ನಾತ್ಮಕ್ಕೆ ಆಧಾರಣೆ. ಅನಂತ ಸ್ತೋತ್ರ ನಿನಗೆ ದಯಾ ಪ್ರಾಣಿ. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಒಂದು ಗುಂಪಿನ ಜನರು ಯೇಸು ಕ್ರಿಸ್ತನನ್ನ ಬಂದು ಈ ಒಂದು ವಿಚಾರದಲ್ಲಿ ಪ್ರಶ್ನಿಸುವಂತವರಾಗಿದ್ದಾರೆ. ಒಬ್ಬನು ಹೆಂಡತಿಯನ್ನ ಬಿಟ್ಟು ಬಿಡುವುದು ಧರ್ಮವೋ ಎಂಬುದಾಗಿ ಪ್ರಶ್ನೆ ಮಾಡುವಾಗ ರಕ್ಷಕನಾದಂತ ಯೇಸು ಕ್ರಿಸ್ತನು ಅವನಿಗೆ, ಮೋಸೆ ನಿಮಗೆ ಏನು ಆಜ್ಞೆ ಕೊಟ್ಟಿದ್ದಾನೆ ಎಂಬುದಾಗಿ ಕೇಳುವಂತನಾಗಿದ್ದ. ಹೇಳ್ತಾರೆ, ಒಬ್ಬನು ಬೇಕಂತಂದ್ರೆ ಹೆಂಡತಿಗೆ ತ್ಯಾಗ ಪತ್ರವನ್ನು ಬರೆದು ಕೊಟ್ಟು ಬಿಟ್ಕೊಡ್ಬಹುದು. ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಮೊಂಡತನವನ್ನ ನೋಡಿ ಆತನು ಹಾಗೆ ಬರೆದಿಟ್ಟಿದ್ದಾನೆ, ಆದರೆ ದೇವರು ಹಾಗೆ ಹೇಳಿಲ್ಲ. ದೇವರು ಏನ್ ಹೇಳಿದ್ದಾನೆ ಎಂಬುದಾಗಿ ಹೇಳುವಾಗ, ದೇವರು ಕೂಡಿಸಿದ್ದನ್ನ ಮನಸ್ಸು ಅಗಲಿಸಬಾರದು ಎಂಬುದಾಗಿ. ಇತ್ತೀಚಿನ ದಿನಮಾನಗಳಲ್ಲಿ ಗಂಡ ಹೆಂಡರ ಸಂಬಂಧದಲ್ಲಿ, ದಾಂಪತ್ಯದಲ್ಲಿ ಒಡಕುಗಳು ಉಂಟಾಗಿ ಬಹು ಬೇಗನೆ ಪ್ರಾಯಸ್ಥರು ತೆಗೆದುಕೊಳ್ತಕ್ಕಂತ ತೀರ್ಮಾನಗಳು ವಿಚ್ಛೇದನ. ಈ ವಿಚ್ಛೇದನ ಕುಟುಂಬಕ್ಕೆ ಎಷ್ಟು ಒಳ್ಳೆಯದು, ಅದರಿಂದ ಆಗುವಂತ ಲಾಭ ನಷ್ಟಗಳೇನು?
ಈ ವಿಚ್ಛೇದನ ಇದರಿಂದ ಪ್ರಯೋಜನವೇನು? ಯಾಕೆ ಈ ವಿಚ್ಛೇದನಗಳು ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ನಡೆಯುತ್ತವೆ? ಈ ವಿಷಯಗಳಲ್ಲಿ ಚರ್ಚೆಯನ್ನ ಮಾಡುವುದು ಒಳ್ಳೆಯದು ಎಂಬುದಾಗಿ ಯೋಚನೆ ಮಾಡಿ ಇವತ್ತು ಈ ಚರ್ಚೆಯನ್ನು ಪ್ರಾರಂಭಿಸುವಂತನಾಗಿದ್ದೇವೆ. ಈ ಸಮಯದಲ್ಲಿ ಇದರ ವಿಷಯದಲ್ಲಿ ನಾವು ಚರ್ಚೆ ಮಾಡುವಾಗ ದೇವರು ತನಗೆ ಸರಿ ಕಂಡದ್ದನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ಎಲ್ಲ ಹಿರಿಯರು ಕೂಡಿ ಬಂದಿರುವಾಗ ನಿಮ್ಮೆಲ್ಲರ ಅನುಭವದಿಂದ ಈ ಹೊತ್ತಿನ ಯುವ ಪೀಳಿಗೆಗೆ ಒಂದು ಉತ್ತಮವಾದ ಸಂದೇಶವನ್ನ ಕಲಿಸ್ಲಿಕ್ಕಾಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ಇದರಲ್ಲಿ ತಾವೆಲ್ಲರೂ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಒಂದು ಸಣ್ಣ ಪ್ರಾರ್ಥನೆ ಮಾಡಿ. ಮಹೋನ್ನತನಾದ ಸ್ವಾಮಿ, ಈ ದಿನದ ಚರ್ಚೆಯ ವಿಷಯವನ್ನ ನಿನ್ನ ಮುಂದೆ ತರುವಂತವರಾಗಿದ್ದೇವೆ. ಮನುಷ್ಯರು ಕೂಡಿಸಿದ್ದನ್ನ ದೇವರು ಅಗಲಿಸಬಾರದು ಎಂಬುದಾಗಿ ನಿನ್ನ ವಾಕ್ಯವು ಹೇಳುವಂತದ್ದಾಗಿದೆ. ಆದರೆ ಈ ಲೋಕದಲ್ಲಿ ಈ ದಿನಮಾನಗಳಲ್ಲಿ ನಾವು ನೋಡುವಾಗ ದಾಂಪತ್ಯದಲ್ಲಿ ವಿಚ್ಛೇದನಗಳು ಅತ್ಯಧಿಕವಾಗಿ ಕುಟುಂಬಗಳು ನಾಶವಾಗುತ್ತಿವೆ ಸ್ವಾಮಿ. ಇದಕ್ಕಾಗಿ ಈ ಕೊನೆಯ ದಿನಗಳಲ್ಲಿ, ಅಂತ್ಯದ ಸಮಯದಲ್ಲಿ ಈ ಲೋಕದ ಯವನ ಪೀಳಿಗೆಗೆ ಸ್ವಾಮಿ ನಾವು ಒಂದು ಸಂದೇಶವನ್ನ ರವಾನಿಸಬೇಕಾಗಿದೆ. ಇದಕ್ಕಾಗಿ ನಿನ್ನ ಆತ್ಮನು ನಮ್ಮೊಟ್ಟಿಗೆ ಮಾತನಾಡಲಿ. ಹಿರಿಯರು ತರುವಂತ ಅನುಭವಗಳು ಮುಂದಿನ ಯುವ ಪೀಳಿಗೆಗೆ, ಅವರ ಭವಿಷ್ಯಕ್ಕೆ ಸ್ವಾಮಿ ಉತ್ತಮವಾದ ಮಾರ್ಗದರ್ಶನವನ್ನ ನೀಡಿ ತಮ್ಮ ಕುಟುಂಬವನ್ನ ಭದ್ರಪಡಿಸಿಕೊಳ್ಳಿಕ್ಕಾಗುವಂತೆ, ನನಗೆ ಮಹಿಮೆ ತರುವಂತೆ ಕಾರ್ಯ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೆನ್. ಮೊದಲನೇದಾಗಿ ವಿಚ್ಛೇದನಕ್ಕೆ ಈ ದಿನಗಳು ಹೆಚ್ಚಾದ ಪ್ರಶಸ್ತಿಯನ್ನು ಅಂದ್ರೆ ಪ್ರಾತಿನಿಧ್ಯವನ್ನ ಕೊಡ್ತಾ ಇದ್ದಾರೆ, ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ಕಾರಣ ಏನು? ಯಾಕೆ ವಿಚ್ಛೇದನಗಳು ಹೆಚ್ಚಾಗಿ ನಡೆಯುತ್ತಾ ಇವೆ? ಕಾರಣಗಳನ್ನ ದಯಮಾಡಿ ನಾವು ತಿಳಿದುಕೊಳ್ಳೋಣ. ಇದಕ್ಕೆ ನಿಮಗೆ ಗೊತ್ತಿರಬಹುದಾದಂತ ಕಾರಣಗಳನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೀನಿ. ಎಲ್ಲರೂ ಕೂಡ ಇದರಲ್ಲಿ ನಾವು ಭಾಗವಹಿಸಬಹುದು. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎವ್ರಿವನ್. ಈ ಕಾಲದಲ್ಲಿ ಈಗಿನ ಒಂದು ಯವನಸ್ಥರಲ್ಲಿ ನಾವು ಕಾಣ್ತಕ್ಕಂಥದ್ದು ತಾಳ್ಮೆ ಅನ್ನಂಥದ್ದು ಕಳ್ಕೊಂಡಿದ್ದಾರೆ. ಯಾವುದೇ ಒಂದು ಆ ಮಟ್ಟಕ್ಕೆ ಬರ್ಬೇಕಾದ್ರೆ ಅವರಲ್ಲಿ ತಾಳ್ಮೆ ಬೇಕು. ಆ ತಾಳ್ಮೆ ಇಲ್ಲದೆ ಅವ್ರು ಬದುಕೋದ್ರಿಂದ ಈ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸಣ್ಣ ವಿಷಯ ಇದ್ರೂ ಸಹಿಸ್ಕೊಳ್ಳುವಂತ ಶಕ್ತಿ ಕಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅದರ ಅರ್ಥ ಅವ್ರು ತಿಳ್ಕೊಳ್ಳದೆ ಇರೋದ್ರಿಂದ ಈ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಆ ಒಂದು ಸಂಬಂಧ ಎಂತದಂತ, ಯಾರಿಂದ ಬಂದಿದೆ, ಹೇಗ್ ಬಂದಿದೆ ಅನ್ನೋದನ್ನು ಅವ್ರ ಅರ್ಥ ಮಾಡ್ಕೊಳ್ಳದೆ ತಮ್ಮದೇ ಸ್ವಬುದ್ಧಿ ಆಧಾರ ಮಾಡ್ಕೊಂಡು ಆ ಒಂದು ವಿಚ್ಛೇದನಕ್ಕೆ ಬರ್ತಾ ಇದಾರ ಅಂತ ಹೇಳಿ. ಓಕೆ, ದಾಂಪತ್ಯದ ನಿಜವಾದ ಅರ್ಥವನ್ನ, ಸಂಬಂಧವನ್ನ ತಿಳಿಯದೆ ಹೌದು, ಯೌವನಸ್ಥರು ಆ ಒಂದು ದಾಂಪತ್ಯಕ್ಕೆ ಕಾಲಿಡುವುದರಿಂದ ಅವರು ಮುಂದಾಗುವಂತ ಪರಿಸ್ಥಿತಿಗಳನ್ನ ಎದುರಿಸ್ಲಿಕ್ಕಾಗದೆ ಅವರು ದಾರಿ ತಪ್ತಾ ಇದ್ದಾರೆ ಅಂತ ಒಂದು ಅರ್ಥವನ್ನ ನೀವು ಹೇಳ್ತಾ ಇದ್ದೀರಿ. ಇನ್ನೇನಾದ್ರೂ ಕಾರಣಗಳನ್ನ ನಾವು ಕೊಡಬಹುದು, ಇರಬಹುದು? ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರೀತಿ, ಭಕ್ತಿ ಅವೆರಡು ಇಲ್ಲ. ಆ ಪ್ರೀತಿಯ ಭಕ್ತಿ ಇದ್ರೆ, ದೇವರ ಭಯ ಇದ್ರೆ ಈ ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದು ಒಂದು ಸಂಬಂಧದ ಅರ್ಥ ತಿಳಿಯದೆ ಮದುವೆ ಆಗ್ತಕ್ಕಂಥದ್ದು. ಎರಡನೇದಾಗಿ ಮದುವೆ ಜೀವಿತದಲ್ಲಿ ದೇವರಿಗೆ ಭಯ ಪಡಬೇಕಾದದ್ದು ಅವಶ್ಯವಿದೆ ಎಂಬುದಾಗಿ ದಾಂಪತ್ಯ ಜೀವಿತದಲ್ಲಿ ದೇವರ ಭಯವಿಲ್ಲದೆ ಬದುಕ್ತಕ್ಕಂಥದ್ದು. ಇದಲ್ಲದೆ ಇನ್ನು ಅನೇಕ ಹಿರಿಯರಿದ್ದಾರೆ, ಪ್ರೇಮ ಸರ್ ಅವರಿದ್ದಾರೆ, ಲೋಕಶಂಕಲ್ ಅವರಿದ್ದಾರೆ. ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೀನಿ.
ಸ್ಯಾಕ್ರಿಫೈಸ್ ಇರ್ಬೇಕು ಪಾಸ್ಟರ್. ಸ್ಯಾಕ್ರಿಫೈಸ್ ಅಂದ್ರೆ ದಾಂಪತ್ಯ ಜೀವಿತದಲ್ಲಿ ಸಾಕ್ರಿಫೈಸ್ ಅಂದ್ರೆ ತ್ಯಾಗ ಇರಬೇಕು ಅಂತ. ಓಕೆ, ತ್ಯಾಗವಿದ್ರೆ ಮಾತ್ರ ಕುಟುಂಬದಲ್ಲಿ ಅನ್ಯೋನ್ಯವಾಗಿ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ಹೇಳ್ತೀರ. ಎಸ್. ಇನ್ನು ಅನೇಕ ಕಾರಣಗಳು. ಹೇಳಿ. ತಾಳ್ಮೆ, ತ್ಯಾಗ, ಪ್ರೀತಿ, ಭಯ, ಭಕ್ತಿ ಇವೆಲ್ಲ ಅದನ್ನು ಗಟ್ಟಿಪಡಿಸುವಂತದ್ದಾಗಿದೆ ಪಾಠ. ಅವುಗಳಿಲ್ಲ ಅಂದ್ರೆ ಅದು 3 ಹಗ್ಗ 3 ಗಂಟೆ ಅಂತ ಆಗ್ತಿರಲ್ಲ. 3 ಸುತ್ತಿನ ಹಗ್ಗ ಯಾವ ರೀತಿ ಗಟ್ಟಿಯಾಗಿರುತ್ತೋ ಹಾಗೇನೆ ಈ ತಾಳ್ಮೆ, ಈ ಪ್ರೀತಿ, ಈ ಒಂದು ಸ್ಯಾಕ್ರಿಫೈಸ್ ಇವೆಲ್ಲ ಆ ಸಂಸಾರ ಗಟ್ಟಿಪಡಿಸುವಂತದ್ದಾಗಿದೆ. ಓಕೆ, ಆದ್ರೆ ಹಿಂದಿನ ಕಾಲದಲ್ಲಿ ಅಷ್ಟು ಸುಲಭವಾಗಿ ಈ ಬಿಡುಗಡೆ ಅಥವಾ ಈ ವಿಚ್ಛೇದನ ಅನ್ನೋದು ಸಿಗ್ತಿರ್ಲಿಲ್ಲ, ಆಗ್ತಿರ್ಲಿಲ್ಲ. ಮತ್ತು ಇದು ವಿಚ್ಛೇದನ ಅಂತಕ್ಕಂಥದ್ದು ಸಮಾಜದ ಒಂದು ದೊಡ್ಡ ಸಮಸ್ಯೆಗೆ ಕಾರಣ ಆಗ್ತದೆ ಅಂತಕ್ಕಂಥ ಒಂದು ಭಯ ಹಿಂದಿನ ಕಾಲದಲ್ಲಿ ಜನರಲ್ಲಿ ಇತ್ತು. ಸೊ ಹಿಂದಿನ ಕಾಲದಲ್ಲಿ ಇದು ಆಗ್ತಿರ್ಲಿಲ್ಲ. ಆದ್ರೆ ಈಗ ಅದು ಕಟ್ಟೆ ಹೊಡೆದು ಮಿತಿ ಮೀರಿ ಹರಿತಾ ಇದೆ. ಇದಕ್ಕೆ ಕಾರಣ ಈ ಆಧುನಿಕತೆ ಅಂತ ಅನ್ಸಲ್ವಾ? ಹಿಂದಿನ ಕಾಲದಲ್ಲಿ ಹಿರೀಕರು ಒಂದು ಹೆಣ್ಣು ನೋಡ್ಬೇಕಾದ್ರೆ ಸುಮಾರು ಊರುಗಳನ್ನ ಸುತ್ತಾ ಇದ್ರಂತೆ. ಸುತ್ತವಾಗ ಆ ಊರಿಗೆ ಈ ಮನೆಗೆ ಈ ಹೆಣ್ಣು ಬಂದ್ರೆ ನಮ್ಮ ಮನೇನೆ ಬೆಳಗುತ್ತಾ, ಆ ರೀತಿನಲ್ಲಿ ಅವರು ಆ ಒಂದು ಹೆಣ್ಣು ಮಗುವನ್ನ ತಂದು ಮದುವೆ ಮಾಡಿದಾಗ ಆ ತಂದೆಗೆ ಭಯಪಟ್ಟು ಅವರು ಒಂದು ಯಾವ ಹುಡುಗಿನ ತೋರಿಸ್ತಾರೋ ಆ ಹುಡುಗಿನ ಮದುವೆ ಮಾಡ್ಕೊಳ್ತಾ ಇದ್ರು ಮಗ. ಈಗ ಇರ್ಬೇಕಾದ್ರೆ ಆಗಿನ ಕಾಲದಲ್ಲಿ ತುಂಬಾ ಭಯ ಭಕ್ತಿ ಇತ್ತು. ಒಂದು ದೊಡ್ಡವರು ಅನ್ನೋದು ಒಂದು ಗೌರವ, ಮತ್ತೆ ದೊಡ್ಡವ್ರು ಬಂದಾಗ ಈ ಸಣ್ಣವರು ಅಲ್ಲಿ ಕುತ್ಕೊಳ್ತಾ ಇರ್ಲಿಲ್ಲ, ಎದ್ದೋಗ್ಬಿಡೋರು. ಆ ರೀತಿನಲ್ಲಿ ಇರ್ಬೇಕಾದಾಗ ಹೆಂಡತಿನ ಯಾವುದೇ ಕಾರಣಕ್ಕೂ ವಿಚ್ಛೇದನ ನಡೀತಾ ಇಲ್ಲ. ಇವಾಗ ಏನಾಗಿದೆ, ಆಡಂಬರ ಮದುವೆ ಆಗಿದೆ. ಮತ್ತೆ ದುಡ್ಡಿದ್ರೆ ಅವರಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ, ದುಡ್ಡಿಲ್ಲ ಅಂದ್ರೆ ಅವ್ರ ಮನೆಗಳಲ್ಲಿ ತುಂಬಾ ಸಮಸ್ಯೆಗಳಾಗಿ, ಮತ್ತೆ ಈಗ ವರದಕ್ಷಿಣೆ ಕಿರುಕುಳದಿಂದ ಆ ವರದಕ್ಷಿಣೆ ತಂದಿಲ್ಲ ಅಂತ ಹೇಳ್ಬಿಟ್ಟು ಅದರಿಂದ ಕಿತ್ತಾಡಿ ಮತ್ತೆ ಅವ್ರ ಕೋರ್ಟ್ಗೆ ಹೋಗಿ ವಿಚ್ಛೇದನ ಪಡ್ಕೊಳ್ಳೋದು, ಈ ಒಂದು ಈಗಿನ ಒಂದು ಸಿಚುವೇಶನ್ ಆಗಿದೆ ಅಂತ ನನ್ಗನ್ಸ್ತಾ ಇದೆ ಫಸ್ಟ್. ಹಾಗಂದ್ರೆ ತಂದೆ ತಾಯಿಗಳು ತುಂಬಾ ಭಯ ಪಡೋರು, ಒಂದು ಗೌರವ ಕೊಡೋರು. ಅಪ್ಪ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲೆಲ್ಲ ಹೋಗಿ ಇದ್ ಮಾಡ್ಕೊಂಡು ಅಷ್ಟು ಭಯ ಪಡೋರು ತಂದೆ ತಾಯಿಗಳಿಗೆ. ಇವಾಗ ತಂದೆ ತಾಯಿಗಳಿಗೆ ಭಯ ಪಡೋದಿಲ್ಲ. ಆ ಭಯ ತಂದೆ ತಾಯಿಯಿಂದ ಪುಟ್ರೆ ಮಾತ್ರ ಈ ನಮ್ಗೆ ಈ ಒಂದು ಈ ವಿಚ್ಛೇದನ ಕೊಡೋದಕ್ಕೂ ನಮಗೂ ಭಯ ಇರುತ್ತೆ. ಅಯ್ಯೋ ನಮ್ಮ ಅಪ್ಪ ಅವ್ರು ನೋಡಿ ಮದುವೆ ಮಾಡಿರೋದು, ನಾವು ಮನೆಗಳಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದು ಕೂಡ ಅವ್ರಿಗೆ ಆಗಿನ ಕಾಲದಲ್ಲಿ ಎಲ್ಲ ತಿಳಿಸ್ಕೊಡ್ತಾ ಇದ್ರು ಮಕ್ಕಳಿಗೆ. ಇವಾಗ ಪ್ರೀತಿ ಮಾಡೋದು, ಮದುವೆ ಮಾಡ್ಕೊಳ್ಳೋದು, ಹಣ ಇರೋವರೆಗೂ ಪ್ರೀತಿ, ಹಣ ಎಲ್ಲ ಆದ್ಮೇಲೆ ಗಲಾಟೆ ಆದ್ಮೇಲೆ ಬೇಡ ನೀನು ಡೈವರ್ಸ್ ಕೊಟ್ಬಿಡ್ತೀನಿ, ಈ ರೀತಿನಲ್ಲಿ ನಡೀತಾ ಇದ್ದಾವೆ. ಆಗಿನ ಕಾಲ ಅಂದ್ರೆ ಅಷ್ಟೊಂದು ಭಯ ಭಕ್ತಿ ಇತ್ತು. ಇವಾಗಂದ್ರೆ ಬೇಡಯ ಅನ್ಕೊಂಡು ಹೋಗೋ ಮಠದಲ್ಲಿ ಜನ ಸೈತಾನನಿಗೆ ಶರಣಾಗಿದ್ದಾರೆ ಫಸ್ಟ್. ಇವಾಗ ನನ್ಗನ್ಸಿದ್ದಾಗೆ ಸೈತಾನಿಗೆ ಶರಣಾಗಿದ್ದಾರೆ. ಅವನಿಗೆ ಭಯ ಬೀಳ್ತಾರೆ ಹೊರತೋಗಿ ದೇವ್ರಿಗೆ ಭಯ ಪಡ್ತಾ ಇಲ್ಲ ಇವರು. ಆದ್ರೆ ನಿಮ್ಮ ಇವತ್ತಿನ ದಿನಮಾನಗಳು, ಹಿಂದಿನ ಕಾಲದಲ್ಲಿ ಕುಟುಂಬದ ಮೌಲ್ಯ, ನ್ಯಾಯ, ನೀತಿ, ಧರ್ಮವನ್ನ, ಘನತೆ, ಗೌರವವನ್ನ ಹುಡುಕಿಕೊಂಡು ಆ ಘನತೆ ಗೌರವಕ್ಕಾಗಿ ಒಂದು ಕುಟುಂಬದಲ್ಲಿ ಒಂದು ಮದುವೆ, ಒಂದು ದಾಂಪತ್ಯ ಜೀವಿತ ಪ್ರಾರಂಭ ಆಗ್ತದೆ. ಆದ್ರೆ ಈಗ ಎಲ್ಲ ದುಡ್ಡಿಗಾಗಿ ಆಗ್ತಾ ಇದೆ ಅಂತ ನೀವು ಅಂತ ಇದ್ದೀರಾ. ಸಮಸ್ಯೆ ಕುಟುಂಬದಲ್ಲಿ ಒಂದು ಸಮಸ್ಯೆ ಬಂದಾಗ ನೋಡ್ಬೇಕಾದ್ರೂ ಮನುಷ್ಯ ದುಡ್ಡನ್ನ ನೋಡ್ತಿದ್ದಾನೆ ಹೊರತು ಭವಿಷ್ಯವನ್ನ ನೋಡ್ತಾ ಇಲ್ಲ ಅನ್ನೋದು ನಿಮ್ಮ ಒಂದು ಅನಿಸಿಕೆ. ನಂತರ ಮುಂದೆ ಇನ್ನೂ ಅನೇಕ ಕಾರಣಗಳಿರ್ಬೋದು.
ಪಾಸ್ಟರ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಹಾ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಹಾ ಕೊರತೆ, ಫೈನಾನ್ಷಿಯಲ್ ಪ್ರಾಬ್ಲಮ್ ಹ್ಮ್ ಅದು ತಡ್ಕೊಳಕ್ ಆಗ್ತಾ ಇಲ್ಲ. ಹ್ಮ್ ಅಲ್ಲಿಂದ ಏನೋ ದಿಸ್ ಥಿಂಗ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗಿ ಹ್ಮ್ ದಟ್ ಲೀಡ್ಸ್ ಟು ಸಮ್ವೇರ್, ಎಲ್ಲೋ ಹೋಗ್ತದ ಅದು. ಹ್ಮ್ ಒಬ್ರು ಎಕನಾಮಿಕ್ ಆಗಿರ್ತಾರ, ಗಂಡ ಅಥವಾ ಹೆಂಡತಿ, ಯಾರೋ ಒಬ್ರು ಎಕನಾಮಿಕ್ ಇರ್ತಾರ, ಒಬ್ರು ಫ್ರೀ ಆಗಿ ಇದನ್ ಮಾಡ್ತಾ ಇರ್ತಾರ. ಹ್ಮ್ ಸೊ ಈ ತರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ಅವ್ರಿಗೆ. ಹ್ಮ್ ದೇ ಕಾಂಟ್ ಮೀಟ್ ದಿ ಬೋತ್ ದಿ ಎಂಡ್ಸ್. ಅದ ಪಡ್ಕೊಳಕ್ ಆಗೋದಿಲ್ಲ. ಹ್ಮ್ ಸೊ ಅದರಿಂದ ಒಂದು ಅವ್ರಿಗೆ ಸಮಥಿಂಗ್ ಸ್ಟಾರ್ಟ್ಸ್ ದೇರ್, ಅಲ್ಲಿ ಏನೋ ಒಂದ್ ಬೆಳೀತದ. ಅಂದ್ರೆ ಈಗ ನಿಮ್ಮ ಒಂದು ಅನಿಸಿಕೆ ಏನಪ್ಪಾ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ಇದ್ದಂತದಕ್ಕಿಂತ ಈಗಿನ ಕಾಲದಲ್ಲಿ ಜೀವನ ಮಾಡೋದಕ್ಕೆ ಹಣಕಾಸು ಜಾಸ್ತಿ ಬೇಕು, ಖರ್ಚು ಮೇನ್ ವೆಚ್ಚಗಳು ಜಾಸ್ತಿ, ಹೌದು. ಕುಟುಂಬನ ನೋಡ್ಕೊಂಡು ಹೋಗೋದಕ್ಕೆ ಹೆಚ್ಚಿನ ಭಾರ ಆಗಿದೆ. ಅದರಿಂದ ಇವತ್ತು ಹೆಚ್ಚು ಸಂಪಾದನೆ ಬೇಕು. ಅದರಿಂದ ಹಣಕಾಸು ಇದ್ರೆ ಕುಟುಂಬ ಸಮಾಧಾನದಲ್ಲಿ ಎಲ್ಲಾನ ಒಂದು ಹರಿಸ್ಕೊಂಡು ಹೋಗ್ಬೇಕು. ಇದು ಸಮತೋಲನ ಆಗದೆ ಹೋಗೋದ್ರಿಂದ ಹಣಕಾಸಿನ ವ್ಯವಸ್ಥೆ ಎಲ್ಲೋ ಒಂದ್ ಕಡೆ ಕುಟುಂಬಕ್ಕೆ ಸರಿದೂಗದೆ ಹೋಗೋದ್ರಿಂದ ಅಲ್ಲಿ ತಪ್ಪಾದಂತ ಏನು ಅರ್ಥ ಮಾಡ್ಕೊಂಡು ತಪ್ಪಾದಂತ ಭಾವನೆಗಳು ವ್ಯಕ್ತವಾಗಿ ಅದನ್ನ ಸರಿದೂಗಿಸಿಕೊಳ್ಳಲಿಕ್ಕಾಗದೆ ಕುಟುಂಬಗಳು ಈ ಪರಿಸ್ಥಿತಿಗೆ ಒಳಗಾಗ್ತೇವೆ ಅಂತ ನೀವು ಹೇಳ್ತಾ ಇದ್ದೀರಿ. ಇನ್ನೊಂದು ಪಾಸ್ಟರ್, ಹೇಳಿ. ಇನ್ನೊಂದು ನಾನತ್ವ ಬೆಳೆದಿದೆ. ನಿಂದು, ನಂದು, ನಿಂದು, ನನ್ನದು ಅನ್ನೋದು ಬಂದಿದೆ. ನೀವು ನಾವು ಅನ್ನೋದಿಲ್ಲ, ನಿಂದು ನಂದು ಅನ್ನೋದ್ರಲ್ಲೂ ತುಂಬಾ ಒಡಕುತನ ಬರ್ತಾ ಇದೆ. ಓಕೆ, ಈಗ ಈ ವಿಚಾರ, ನಿಮ್ಮ ವಿಚಾರ ಏನಪ್ಪಾ ಅಂತಂದ್ರೆ, ಇವತ್ತಿನ ಸಮಸ್ಯೆ ನಿಜವಾಗಿ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ, ಹಿಂದಿನ ಪದ್ಧತಿಯಲ್ಲಿ ಗಂಡ ದುಡಿತಿದ್ನು, ಹೆಂಡತಿ ಮನೆಯಲ್ಲಿದ್ಲು. ಸೊ ಹೆಂಡತಿ ಪ್ರತಿಯೊಂದಕ್ಕೂ ಗಂಡನ ಮೇಲೆ ಆತ್ಕೊಂಡು ಬದುಕ್ತಿದ್ದರಿಂದ ಗಂಡನ ಆಶ್ರಯದಲ್ಲಿ ಇರಬೇಕಾದದ್ದು ಅವಶ್ಯವಾಗಿತ್ತು. ಗಂಡನಿಗೆ ಆದ ಕಾರಣದಿಂದ ವಿಧೇಯಳಾಗಿ ನಡ್ಕೋತಿದ್ರು. ಈ ವಿಧೇಯತೆ ಗಂಡನಿಗೆ ತೃಪ್ತಿ ತರ್ತಿತ್ತು ಮತ್ತು ಗಂಡನು ಹೆಂಡತಿ ಮೇಲೆ ಆ ವಿಧೇಯತೆ ನಿಮಿತ್ತ ಅವಳನ್ನ ಪ್ರೀತಿ ಮಾಡಿ ಅವಳನ್ನ ಸಾಕಿ ಸಲಹಿ ಕುಟುಂಬದಲ್ಲಿ ಅನ್ಯೋನ್ಯವಾಗಿ ಬದುಕ್ತಿದ್ರು. ಆದ್ರೆ ಇವತ್ತು ಏನಾಗಿದೆ, ಗಂಡ ಹೆಣ್ಣರು ಇಬ್ರು ದುಡಿಲಿಕ್ಕೆ ಹೋಗ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ ಇವತ್ತಿನ ಹಣದುಬ್ಬರ, ಕುಟುಂಬನ ಸರಿಸ್ಕೊಂಡು ಹೋಗ್ಲಿಕ್ಕೆ, ಇವತ್ತಿನ ಒಂದು ಸಮಾಜದ ಜೊತೆಗೆ ನಾವು ಮುಂದೆ ಹೋಗೋದಕ್ಕೆ ಇವತ್ತಿನ ಪಕ್ಕದ ಮನೆಯವರು ಎಲ್ಲಾ ರೀತಿಯಲ್ಲಿ ಅನುಕೂಲಸ್ಥರಾಗಿದ್ದಾರೆ. ಈಗ ನಾವು ನಮ್ಮ ಮಕ್ಕಳನ್ನ ಅದೇ ರೀತಿ ಸಾಕಬೇಕು ಅಂತಂದ್ರೆ ಇವತ್ತು ನಾವು ಒಬ್ಬರು ದುಡಿಮೆ ಸಾಲೋದಿಲ್ಲ, ಇನ್ನೊಬ್ರು ದುಡ್ದು ಇಬ್ರು ಸೇರಿ ದುಡಿದ್ರೆ ಕುಟುಂಬನ ಹೀಗೆ ನಡ್ಸ್ಕೊಂಡು ಹೋಗ್ಬೋದು, ಅವರಾಗ ನಾವು ಬದುಕಬಹುದು. ಹಣದುಬ್ಬರದಿಲ್ಲದೆ ನಾವು ಸಮಾಜದಲ್ಲಿ ಚೆನ್ನಾಗಿ ಬದುಕಬಹುದು ಅನ್ನೋ ಒಂದು ಕಾರಣದಿಂದ ಹೆಂಡತಿ ಮತ್ತು ಗಂಡ ಇಬ್ರು ಕೆಲಸ ಮಾಡೋದಕ್ಕೆ, ದುಡಿಯೋದಕ್ಕೆ, ಸಂಪಾದನೆ ಮಾಡಕ್ಕೆ ಹೋಗುವಾಗ ಸಂಪಾದನೆ ಮಾಡಿಕೆ ಇಳಿದ ಮೇಲೆ ಇಬ್ರು ಸಮವಾಗಿ ಸಂಪಾದನೆ ಮಾಡುವಂತ ಸಮಯದಲ್ಲಿ ಅಥವಾ ಒಬ್ಬರಿಗಿಂತ ಒಬ್ರು ಹೆಚ್ಚು ಸಂಪಾದನೆ ಮಾಡುವಂತ ಪರಿಸ್ಥಿತಿ ಬಂದಾಗ ನಾನು ನೀನು ಅನ್ನೋದು ಬರ್ತದೆ. ನಿನಗೇನ್ ನಾನು ಕಡಿಮೆ, ನೀನೇನ್ ನನಗೆ ಮಾಡ್ತಾ ಇದ್ದೀಯಾ, ನಾನು ತರ್ತಾ ಇದ್ದೀನಲ್ಲ, ಆದ್ರಿಂದ ನಿನ್ನ ಮಾತು ನಾನು ಯಾಕೆ ಕೇಳ್ಬೇಕು, ನೀ ಹೇಳ್ದಂಗೆ ನೀನ್ ಕೇಳು, ನೀನ್ ಹೇಳ್ದಾಗೆ ನಾನು ಯಾಕೆ ಕೇಳ್ಬೇಕು, ನಿನಗೆ ಅಧೀನವಾಗಿ ಯಾಕೆ ಕೇಳ್ಬೇಕು, ನಾನು ಮನ್ಸಿಗೆ ಬಂದಾಗ ನಾನು ಮಾಡ್ತೀನಿ, ನಾನ್ ಸಂಪಾದನೆ ಮಾಡ್ತೀನಿ, ನಾನ್ ಖರ್ಚು ಮಾಡ್ತೀನಿ. ಹೀಗೆ ಇದು ತಾರತಮ್ಯವನ್ನ ಎಲ್ಲೋ ಒಂದ್ ಕಡೆ ಏನೋ ಒಂದು ಸುಧಾರಣೆ ಮಾಡಕ್ ಹೋಗಿ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತ ಸಮಸ್ಯೆ ಹುಟ್ಕೊಂಡಿರ್ಬಹುದು. ಅದಕ್ಕಾಗಿ ಸಮಸ್ಯೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಅಷ್ಟೇ. ಇನ್ನೊಂದೇನಂದ್ರೆ ಅನುಮಾನ. ಹೆಂಡತಿನ ಕೆಲ್ಸಕ್ಕೆ ಕಳಿಸ್ತಾರೆ, ಆಮೇಲೆ ಅವರಲ್ಲಿ ಅನುಮಾನ ಹುಟ್ಟುತ್ತೆ. ಈ ಅನುಮಾನ ಹುಟ್ಟಾಗ ಅವನು ಬೇರೆ ಬೇರೆ ಎಲ್ಲ ಆಲೋಚನೆಗಳನ್ನ ಮಾಡಿ ಮನೆಯಲ್ಲಿ ಕಿರುಕುಳ, ಜಗಳ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ
ಯಾವುದೇ ರೀತಿನಲ್ಲಿ ಏನೇ ವಿಷಯಗಳು ನಡೆದಿರೋದಿಲ್ಲ. ಆದ್ರೂ ಇವನಿಗೆ ಅನುಮಾನ ಅನ್ನೋದು ಹುಟ್ಟಿದಾಗ ಈ ಒಂದು ವಿಚ್ಛೇದನಗಳಿಗೆ ಹೋಗೋ ಸಾಧ್ಯತೆನೂ ಕೂಡ ಹೆಚ್ಚಾಗಿದೆ. ಈಗ ನಿಮ್ಮ ಭಾವನೆ, ನಿಮ್ಮ ಅನಿಸಿಕೆ ಏನಪ್ಪಾ ಅಂತಂದ್ರೆ, ಮನುಷ್ಯ ದುಡಿಯೋಕ್ ಹೋದ್ಮೇಲೆ ಇವತ್ತು ಜನ ಸಂಪರ್ಕದಲ್ಲಿ ಜೀವಿಸ್ಬೇಕು, ಅಲ್ಲಿ ಎಲ್ರ ಸಂಬಂಧವು ಪ್ರಾಮುಖ್ಯವಾಗ್ತದೆ, ಎಲ್ರ ಜೊತೆಲೂ ಅನ್ಯೋನ್ಯವಾಗಿರ್ಬೇಕು. ಆ ಸಂಬಂಧದಲ್ಲಿ ಕೆಲಸ ಕಾರ್ಯಗಳು ಇರುವಂತಹ ಸಂಬಂಧದಲ್ಲಿ ನಿಜವಾಗಿ ಅವ್ರಿಗೆ ಒಂದು ರೀತಿಯಾದಂತಹ ಬಾಂಧವ್ಯ ಬೆಳೀತದೆ, ಸಲಿಗೆ ಸಿಗ್ತದೆ. ಹೀಗಾಗಿ ಆ ಸಮಯದಲ್ಲಿ ಅವರು ಅಲ್ಲಿರ್ಬೇಕಾದಂತ ಒಂದು ಸ್ಥಿತಿಗತಿಗಳಿಗೆ ಹೊಂದಿಕೊಂಡು ಬದುಕುವಾಗ ಇದು ಕುಟುಂಬಕ್ಕೆ ಎಲ್ಲೋ ಒಂದ್ ಕಡೆ ತಪ್ಪಾದ ಅರ್ಥವನ್ನ ಕೊಡ್ತದೆ. ಈ ಸಲಿಗೆ ಇನ್ನೇನೋ ಒಂದು ದೊಡ್ಡ ಸಮಸ್ಯೆಯನ್ನ ತರಬಹುದು, ಅಥವಾ ಇನ್ನೇನೋ ಅಲ್ಲಿ ಬೇರೆ ಒಂದು ಸಂಬಂಧಕ್ಕೆ ದಾರಿ ಆಗ್ಬಹುದು ಎಂಬತಕ್ಕಂತ ಸಂಶಯಗಳು ವ್ಯಕ್ತವಾಗಿ ಕೆಲವು ಸರಿ ಅದನ್ನೇ ನಿಜ ಎಂಬುದಾಗಿ ಅರ್ಥ ಮಾಡಿಕೊಂಡು ಕುಟುಂಬದಲ್ಲಿ ದಂಪತಿಗಳ ಮಧ್ಯದಲ್ಲಿ ಬಿರುಕುಂಟುತ್ತದೆ ಎಂಬತಕ್ಕಂಥದ್ದು ನಿಮ್ಮ ಭಾವನೆ. ಇವೆಲ್ಲ ಕಾರಣಗಳಿವೆ, ಇದನ್ನ ನಾವು ಗಮನಿಸಲೇಬೇಕಾಗಿದೆ. ಓಕೆ, ಇದಕ್ಕೆ ಪ್ರಾಮುಖ್ಯವಾದ ಕಾರಣ ಇನ್ನು ಅನೇಕ ರೀತಿಯಲ್ಲಿ ಇಂಥ ಪರಿಸ್ಥಿತಿಗಳನ್ನ ಇವತ್ತಿನ ಕುಟುಂಬಗಳು ಎದುರಿಸಬೇಕಾದ್ರೆ ನಿಜವಾದಂತ ಮೂಲ ಕಾರಣ ಏನಾಗಿದೆ? ಮನುಷ್ಯನು ಯಾವುದನ್ನ ಹುಡುಕೊಂಡು ಹೋಗ್ತಾ ಇದ್ದಾನೆ? ಯಾವುದರ ಹಿಂದೆ ಬಿದ್ದಿದ್ದಾನೆ? ಹಣ ಮತ್ತು ಇವತ್ತಿನ ಆಧುನಿಕತೆ, ವೈಭವೀಕರಣ. ಅಂದಿನ ಜಗತ್ತು ಇದ್ದುದರಲ್ಲಿ ತೃಪ್ತಿ ಪಟ್ಕೊಳ್ತಿತ್ತು, ಆದ್ರೆ ಇಂದಿನ ಜಗತ್ತು ಇದಕ್ಕಿಂತ ಇನ್ನು ಹೆಚ್ಚು ಬೇಕು ಎನ್ನುವಂತ ದುರಾಸೆಗೆ ಒಳಪಟ್ಟಿದೆ. ಉದಾಹರಣೆಗೆ ಎಷ್ಟೇ ದುಡಿದ್ರು ಅಷ್ಟರಲ್ಲೇ ಹಿಂದಿನ ಕಾಲದಲ್ಲಿ ಬದುಕ್ತಿದ್ರು. ಉಪವಾಸವಿದ್ರು ವನವಾಸವಿದ್ರು ಸಂಶಯಗಳು ಬರ್ತಿರ್ಲಿಲ್ಲ, ಅಪಾರ್ಥಗಳು ಬರ್ತಿರ್ಲಿಲ್ಲ. ಈ ಉಪವಾಸ ವನವಾಸ ಇವೆಲ್ಲ ಇನ್ನಷ್ಟು ಒಬ್ಬರ ಮೇಲೆ ಒಬ್ಬರು ಆತ್ಕೊಂಡು ಒಬ್ರಿಗೊಬ್ರು ಪ್ರೀತಿ ಗೌರವದಿಂದ ಬದುಕೋದನ್ನ ಕಲಿಸ್ತೀವಿ. ಆದ್ರೆ ಇವತ್ತು ಎಲ್ಲ ಕೈಯಲ್ಲಿದೆ, ಎಲ್ಲವನ್ನ ಮನುಷ್ಯ ತನ್ನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಈಗ ಅದನ್ನ ಏನ್ ಮಾಡ್ಬೇಕು, ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಮನಸ್ಸು ಬಂದಾಗಿ ಖರ್ಚು ಮಾಡ್ತೀವಿ. ಈ ಪಾರ್ಟಿಗಳು, ಇನ್ನು ಅನೇಕ ವಿಧವಾದಂತ ಕಾರ್ಯಕ್ರಮಗಳು, ಮನರಂಜನೆಗಳು, ಇಲ್ಲಿ ಇವತ್ತಿನ ದಿನಮಾನದಲ್ಲಿ ಮನುಷ್ಯನು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಕಲಿತಾ ಇದ್ದಾನೆ ಏನು? ಇಂಥ ಸಂದರ್ಭಗಳು ಕುಟುಂಬಗಳಲ್ಲಿ, ಒಂದು ಕುಟುಂಬಕ್ಕೆ ಯಾವ ನೀತಿಯ ಪಾಠವನ್ನ ಕಲಿಸ್ಲಿಕ್ಕೆ ಸಾಧ್ಯ? ಆದ್ರೆ ಇವತ್ತಿನ ಯುವ ಪೀಳಿಗೆ ಯಾವುದ್ರ ಬೆನ್ನ ಹತ್ತಿದೆ? ಕೇವಲ ಮನರಂಜನೆಗಾಗಿ ಇವತ್ತು ಮನುಷ್ಯ ಬದುಕ್ತಾ ಇದ್ದಾನೆ, ಇಲ್ಲ ಅಂತೀರಾ? ಅದರ ಹಿಂದೆ ಹೋಗ್ತಾ ಇದ್ದಾನೆ, ಆಧುನಿಕತೆ ಹಿಂದೆ ಹೋಗ್ತಾ ಇದ್ದಾನೆ. ನಾವು ನೋಡ್ತೇವೆ, ಹಿಂದಿನ ಕಾಲದಲ್ಲಿ ಒಬ್ಬ ಸ್ತ್ರೀಗಿರ್ತಿದ್ದಂತ ವಸ್ತ್ರ ಉಡುಪುಗಳು ಇವತ್ತು ಅದೇ ಸ್ತ್ರೀಗೆ ಅದು ಅಸಹ್ಯವಾಗಿ ಕಾಣಿಸ್ತಾ ಇದೆ. ಆದ್ರೆ ಇವತ್ತಿನ ಸ್ತ್ರೀಯರ ಉಡುಪುಗಳು, ವಸ್ತ್ರಗಳು ಹಿಂದಿನ ಕಾಲದವರ ಜೀವಿತದಲ್ಲಿ ಇದು ದೊಡ್ಡ ಅಸಹ್ಯವಾದಂತ ಕಾರ್ಯವಾಗಿತ್ತು. ಈ ರೀತಿಯಾದಂತ ಉಡುಗೆ ತೊಡುಗೆಗಳನ್ನ ಉಟ್ಟುಕೊಳ್ಳುವಾಗ ಒಂದು ಮನೆ, ಒಂದು ಸಂಸ್ಕೃತಿಯಲ್ಲಿರ್ತಕ್ಕಂಥ ಜನರು ಅದನ್ನ ಕಟುವಾಗಿ ವಿರೋಧಿಸ್ತಾರೆ. ಇವತ್ತು ಅದೇ ಸಂಸ್ಕೃತಿಯಿಂದ ಬಂದಂತ ಹೆಣ್ಣು ಮಕ್ಕಳು ಲೀಲಾಜಾಲವಾಗಿ ಈ ಆಧುನಿಕತೆಗೆ ಹಿಂದೆ ಹೋಗ್ತಾ ಇರೋದ್ರಿಂದ ಈ ಆಧುನಿಕತೆಯಲ್ಲಿ ಮುಂದೆ ಬರ್ತಕ್ಕಂಥ ದುಷ್ಪರಿಣಾಮಗಳನ್ನ ಅರಿವಿಲ್ಲದೆ ಅದನ್ನ ತಮ್ಮದಾಗಿಸಿಕೊಂಡು ಅಭ್ಯಾಸ ಮಾಡ್ಕೊಂಡಿರೋದ್ರಿಂದ ಇದರಿಂದ ಆಗುವಂತ ದುಷ್ಪರಿಣಾಮಗಳು ಸಂಶಯದಿಂದ ಕುಟುಂಬಗಳ ಒಡಕಿಗೂ ಕಾರಣ ಆಗ್ತಾ ಇದೆ ಅಂತಕ್ಕಂಥದ್ದು. ಇದು ನೀವೇನ? ಈ ಆಧುನಿಕತೆ ಅನ್ನೋದು ಮನುಷ್ಯನನ್ನ ದಾಂಪತ್ಯ ಜೀವಿತಕ್ಕೆ ಒಂದು ದೊಡ್ಡ ಮಾರಕವಾಗಿದೆ ಎಂಬುದಾಗಿ ನಾನು, ಇದು ಬೇಕಾ ಮನುಷ್ಯನಿಗೆ? ವಿದ್ಯೆ ಬೇಕು,
ಕೆಲಸ ಬೇಕು, ಜೀವನ ಬೇಕು. ಈ ಆಧುನಿಕತೆ ಇದು ಮನುಷ್ಯನಿಗೆ ಎಷ್ಟು ಒಳ್ಳೆಯದು, ಇದರಿಂದ ಆಗುವಂತ ಪರಿಣಾಮ ಏನು? ಇವತ್ತಿನ ದಿನಮಾನಗಳಲ್ಲಿ ಕುಟುಂಬಗಳು ಆಧುನಿಕತೆಯನ್ನ ಹೆಚ್ಚಾಗಿ ಆಸೆ ಪಡ್ತಕ್ಕಂಥದ್ದು ಇವತ್ತಿನ ಅಡ್ವರ್ಟೈಸ್ಮೆಂಟ್, ಮಾಧ್ಯಮಗಳು. ಈ ಮಾಧ್ಯಮಗಳು ಒಂದ್ ರೀತಿಯಲ್ಲಿ ಸಮಾಜವನ್ನ ಕೆಡಿಸ್ತಾ ಇವೆ ಅಂತ ಅನಿಸ್ತಾ ಇಲ್ವಾ? 100%. ಇವತ್ತಿನ ದಿನಮಾನದಲ್ಲಿ ದಿನಕ್ಕೊಂದು ಫ್ಯಾಷನ್ ಅನ್ನ ತೋರಿಸ್ತಾ ಇದ್ದಾರೆ. ಹೌದು. ಸಾಮಾನ್ಯವಾಗಿ ಬೆಳೆಯುವಂತ ಮಕ್ಕಳಿಗೆ ಮುಂದಿನ ಅರಿವು ಇಲ್ಲ. ಈ ಆಧುನಿಕತೆಯ ಅಪೇಕ್ಷೆಗೆ ಒಳಗಾದಾಗ ಅದರ ಹಿಂದೆ ಹೋಗಿ ಮುಂದೆ ಅವರು ಅದನ್ನ ತಮ್ಮದಾಗಿಸಿಕೊಂಡು ಅದರಲ್ಲಿ ಬದುಕುವಂತ ಸಮಯದಲ್ಲಿ ಅದರಿಂದ ಅನೇಕ ದುಷ್ಪರಿಣಾಮಗಳನ್ನು ಅವರು ಎದುರಿಸ್ತಾರೆ. ಇವತ್ತು ಒಬ್ಬ ಅಪ್ರಾಪ್ತ ವಯಸ್ಸಿನ ಮಗು ಮೇಲೂ ಅತ್ಯಾಚಾರ ಆಗ್ತದೆ. ಒಬ್ಬ ಮಹಿಳೆ, ಮದುವೆಯಾದಂತ ಮಹಿಳೆಯನ್ನು ಕೂಡ ಅತ್ಯಾಚಾರ ಮಾಡ್ತಾರೆ. ಒಬ್ಬ ತಾಯಿಯನ್ನು ಅತ್ಯಾಚಾರ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಸಂಶಯಕ್ಕೆ ದಾರಿ ಕೊಡ್ತಾ ಇರೋದು ಈ ಕಾರಣಗಳಲ್ಲ. ಇವೆಲ್ಲವೂ ನಾಗರಿಕತೆಯಲ್ಲಿ ಮನುಷ್ಯನ ಒಂದು ದೌರ್ಜನ್ಯ ಮೇಲೆ ಆಗ್ತಕ್ಕಂಥ ಒಂದು ದೌರ್ಜನ್ಯವಲ್ಲ, ಸಮಾಜಕ್ಕೆ ಇದೊಂದು ಪಿಡುಗಲ್ಲ, ಟೆಂಪ್ಟೇಷನ್. ನೀವು ಹೇಳಿದ ಹೆಂಗ ಅದೇ. ಅದರಿಂದ ಎಲ್ಲೋ ಒಂದ್ ಕಡೆ ಸಮಾಜ ಅವಶ್ಯಕತೆ ಇಲ್ಲದ ವಿಷಯವಾದಂತ ಆಧುನಿಕತೆಗೆ ಮರಳಾಗಿದೆ. ಇದು ಇವತ್ತಲ್ಲ, ಹಿಂದಿನಿಂದಲೂ ಹಂತವಾಗಿ ಬಂದು ಇವತ್ತು ದೊಡ್ಡ ಒಂದು ಅಪಘಾತಕ್ಕೆ, ದುಷ್ಪರಿಣಾಮಕ್ಕೆ ಸಮಾಜ ಒಳಗಾಗಿದೆ ಅಂತ ನನ್ನ ಭಾವ. ಇವತ್ತು ನಿಜವಾಗಲೂ ಕುಟುಂಬದಲ್ಲಿ ದಾಂಪತ್ಯದ ಬಿರುಕುಗಳು, ಒಡಕುಗಳು ಪ್ರಾರಂಭವಾಗಿ ವಿಚ್ಛೇದನದಲ್ಲಿ ಅಂತ್ಯ ಆಗ್ತವೆ ಬಹಳ ಸುಲಭವಾಗಿ. ಅದಕ್ಕೆ ಕಾರಣ ಮನುಷ್ಯನು ಆಧುನಿಕತೆಯ ಹಿಂದೆ ಹೋಗ್ತಕ್ಕಂಥ ವಿಪರೀತವಾದಂತ ಒಂದು ದುರಾಶೆಗಳಿಗೆ ಬಲಿಯಾಗ್ತಕ್ಕಂಥದ್ದು. ಅದರ ಅವಶ್ಯಕತೆನೇ ಇಲ್ಲ, ಅದು ಬೇಕಾಗೂ ಇಲ್ಲ. ಅದರ ಹಿಂದೆ ಹೋಗಿ ಇಂಥ ಒಂದು ದೊಡ್ಡ ದುರಂತಗಳನ್ನ ಮಾಡ್ಕೊಳ್ತಾರೆ. ಎಷ್ಟೋ ಕುಟುಂಬಗಳು ಇದರಿಂದ ಹೊಡೆದು ಹೋಗ್ತವೆ. ಇಲ್ಲ ಅಂತೀರ? ಆಗ್ಲೇ ಹೇಳುದು, ಈ ಸಂಶಯಕ್ಕೆ ಕಾರಣ ಏನು? ಈ ನಡವಳಿಕೆಗಳಲ್ಲಿ ಬದಲಾವಣೆ ಆದಾಗ ಸಂಶಯಗಳು ಕಾರಣ ಆಗ್ತದೆ. ಈ ನಡವಳಿಕೆಗಳು ಬದಲಾಗದೆ ಹೋಗಿದ್ರೆ ಸಂಶಯಗಳೇ ಬರ್ತಿಲ್ಲ. ನಡವಳಿಕೆಗಳು ಬದಲಾಗೋದಕ್ಕೆ ಕಾರಣ ಏನು? ಮನುಷ್ಯನು ಆಧುನಿಕತೆಯನ್ನ ಹೆಚ್ಚಾಗಿ ಪ್ರೀತಿಸಿ ಅದನ್ನ ಹಿಂದೆ ಹೋದಾಗ ದುರಾಸೆಗಳಿಗೆ ಬಲಿಯಾಗಿ ಇಂಥ ನಡವಳಿಕೆಗಳಲ್ಲಿ ಬದಲಾಗುವಂತ ಸ್ಥಿತಿಗತಿಗಳನ್ನು ನಾವು ನೋಡ್ತೇವೆ. ಇದು ಬೇಕಾ ಕುಟುಂಬಗಳಿಗೆ? ಇದು ಬೇಕಾ ದಾಂಪತ್ಯ ಜೀವಿತಕ್ಕೆ? ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ? ಇದಕ್ಕೊಂದು ದಾರಿಯನ್ನ ಕಂಡುಹಿಡಿಬೇಕಲ್ಲ ಸಮಾಜ. ಈ ದುಷ್ಪರಿಣಾಮಗಳ ಅರಿವನ್ನ ಯುವ ಪೀಳಿಗೆ ಅರ್ಥ ಮಾಡ್ಕೊಳ್ಬೇಕಲ್ಲ. ಹೇಗೆ ಈ ಯುವ ಪೀಳಿಗೆಗಳಿಗೆ ಇದನ್ನ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ? ಒಂದು ಕುಟುಂಬಕ್ಕೆ ತಾಳ್ಮೆ ಬೇಕು, ತ್ಯಾಗ ಬೇಕು, ಭಯ ಇರಬೇಕು, ಪ್ರೀತಿ ಇರಬೇಕು. ಇವುಗಳು ಅಸ್ಥಿವಾರ ಆದಾಗ ಆ ಕುಟುಂಬ ಸುರಕ್ಷಿತವಾಗಿರ್ತದೆ. ಆಗಿರುವುದರಿಂದಲೇ ಇಂದಿನ ಕಾಲದಲ್ಲಿ 100 ವರ್ಷ ಯಾವ ಸಮಸ್ಯೆ ಇಲ್ಲದೆ ಒಂದು ಕುಟುಂಬದಲ್ಲಿ ಎಲ್ಲಾ ಸಂತೋಷ ತುಂಬಿ ತುಳುಕ್ತಿವಿ, ಸಂಬಂಧಗಳು ಚೆನ್ನಾಗಿರ್ತಿವಿ. ಒಬ್ಬರ ಮೇಲೆ ಒಬ್ಬರಿಗೆ ದಿನದಿಂದ ದಿನಕ್ಕೆ ಪ್ರೀತಿ ಭಕ್ತಿ ಹೆಚ್ಚಾಗ್ತಾ ಹೋಗ್ತಿತ್ತು ಹೊರತು ಅದು ಕೆಡುವಂತ ಒಂದು ಅವಕಾಶಗಳು ಬಹಳ ಕಡಿಮೆ ಇತ್ತು. ಆದ್ರೆ ಇವತ್ತು ಕ್ಷಣ ಮಾತ್ರದಲ್ಲಿ ಎಂಥ ಬಾಂಧವ್ಯಗಳು ಕೂಡ ಒಡೆದು ಹೋಗ್ತವೆ. ಅದಕ್ಕೆ ಕಾರಣ
ಇವತ್ತು ಮನುಷ್ಯನು ಸರಿಯಾದಂತ ದಾರಿಯನ್ನ ಬಿಟ್ಟು ಸರಿಯಲ್ಲದ ದಾರಿಯನ್ನ ಅನುಸರಿಸಿ ನಡೀತಿರುವುದಕ್ಕೆ ಕಾರಣ ಎಂಬುದಾಗಿ ನಮ್ಮನ್ನು. ಆದುದರಿಂದ ಎಲ್ಲೋ ಒಂದು ಕಡೆ ಈ ಜಗತ್ತು ಹಿಂದಕ್ಕೆ ಹೋಗ್ಬೇಕು ಅಂತ ಅನಿಸ್ತಾ ಇಲ್ವಾ? ಎಸ್ ಪಾಸ್ಟರ್. ಖಂಡಿತವಾಗಿ ನಾವು ಹಿಂದೆ ಇದ್ದಂತ ಸಂಸ್ಕೃತಿಗೆ ಈ ಜಗತ್ತು ಹಿಂದಕ್ಕೆ ಹೋಗ್ಬೇಕು. ಹಣವಾಗಲಿ, ವಿದ್ಯೆ ಆಗಲಿ, ಸ್ಥಾನವಾಗಲಿ, ಸಂಪಾದನೆ ಆಗಲಿ, ಕುಟುಂಬವನ್ನ ಸಂತೋಷದಿಂದ ನಡ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಿಸ್ಟ್ರಿ ರಿಪೀಟ್ಸ್ ಅಂತಾರಲ್ಲ, ಅದಾಗ್ಬೇಕು. ಹಿಂದಕ್ಕೆ ಹೋಗಿ ಸಾಧ್ಯ ಇದೆ ಫಸ್ಟ್. ಅದಾಗ್ಬೇಕು. ಹಿಸ್ಟ್ರಿ ರಿಪೀಟ್ಸ್ ಹೇಳ್ತಾರಲ್ಲ, ಗಾದೆ ಮಾತಿದೆ, ಹಿಸ್ಟ್ರಿ ರಿಪೀಟ್ಸ್ ಅಂತ. ಫಾಸ್ಟ್ ಹೇಳಿದ್ರು. ಈಗ ಈಗಿನ ಕಾಲ ಆಧುನೀಕರಣ ತುಂಬಾ ಜಾಸ್ತಿ ಆಗಿರುವಾಗ ಹಿಂದಿನ ಕಾಲಕ್ಕೆ ಇವ್ರು ಬರ್ತಾರ ಮತ್ತೆ ಜನ ಮತ್ತೆ ಅದನ್ನ ಪಾಲನೆ ಮಾಡ್ತಾರ. ಹೇಗೆ ಅದು ಸಾಧ್ಯ ಎಂಬುದನ್ನ ಹೇಳ್ತಾರೆ. ಈ ಆಧುನಿಕತೆ ಹೇಗೆ ಸಾಧ್ಯ ಆಯ್ತು? ಮುಂದಕ್ಕೆ ಹೇಗೆ ಬಂದ್ವಿ? ಆಧುನಿಕತೆಯನ್ನ ಅವಲಂಬಿಸುವುದಕ್ಕೆ ನಾವು ಪ್ರಯತ್ನ ಪಟ್ವಿ. ಅದನ್ನ ಹುಡ್ಕೊಂತ ಮುಂದೆ ಹೋದಾಗ ಇಲ್ಲಿ ತನಕ ಬಂದ್ವಿ. ಮುಂದಕ್ಕೆ ಬಂದವರು ಹಿಂದಕ್ಕೆ ಹೋಗ್ಬೇಕು ಅಂತ ಮನ್ಸು ಮಾಡಿದ್ರೆ ಹಿಂದಕ್ಕೆ ಹೋಗಕ್ ಆಗೋದಿಲ್ವಾ? ಬರ್ಬೇಕಲ್ಲ ಫಸ್ಟ್ ನಾವು ಈ ಒಂದು ಆಧುನಿಕತೆ ಮನುಷ್ಯನಿಗೆ ಹಿಂದಕ್ಕೆ ಯಾವಾಗ ಹೋಗ್ತಾನಂತಂದ್ರೆ ಆಗುವಂತ ಅಪಾಯ ದುರಂತಗಳ ಅರಿವು ಆದಾಗ ಅವನು ಹಿಂದಕ್ಕೆ ಹೋಗ್ತಾನೆ. ಮುಂದೆ ಹೋದ್ರೆ ಅಲ್ಲಿ ಗಂಡಾಂತರ ಇದೆ ಅಂತ ಗೊತ್ತಾದ್ರೆ ಮುಂದಕ್ಕೆ ಹೋಗಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಇವಾಗ ಏನ್ ಮಾಡ್ತಾರೆ? ಹಿಂದಕ್ಕೆ ಬರ್ಬೇಕು. ಸೊ ಈಗ ತಾನೇ ಸಮಾಜಕ್ಕೆ ಈ ಸತ್ಯವನ್ನು ತಿಳಿಸಬೇಕಾಗಿದೆ. ಮುಂದೆ ಹೋಗ್ತಾ ಇರೋದೇನು? ಆಧುನಿಕತೆ. ಈ ಆಧುನಿಕತೆ ಅನ್ನೋದನ್ನ ಎಲ್ಲೋ ಒಂದು ಕಡೆ ಯಾರೋ ಒಬ್ರು ನಿಲ್ಲಿಸ್ಬೇಕು. ಎಲ್ಲಿಂದ ಪ್ರಾರಂಭ? ಒಂದು ಕುಟುಂಬ ಪ್ರಾರಂಭ ಆಗಿ ಅದು ಪಕ್ಕದ ಮನೆಗೆ ಗೊತ್ತಾಗಿ ಅದರಿಂದ ಹೀಗೆ ಸಮಾಜದಲ್ಲಿ ಒಬ್ಬರಿಂದ ಒಬ್ರು ನೋಡಿನೇ ಎಲ್ಲನ ಕಲಿತಾ ಇರೋದು. ಇದನ್ನು ಕೂಡ ಹಿಂದಕ್ಕೆ ಹೋಗೋದನ್ನು ಒಬ್ರು ನೋಡಿ ಒಬ್ರು ಪ್ರಾರಂಭಿಸಿದಾಗ ಅದನ್ನು ಕೂಡ ಜನರು ನೋಡಿ ಕಲಿಬೇಕಾಗ್ತದೆ. ಅಂದ್ರೆ ಮರಳಿ ನಮ್ಮ ಪವಿತ್ರತೆಯನ್ನ ಕಾಪಾಡಿಕೊಳ್ಳುವಂತ ನಿಟ್ಟಿಗೆ ಮನುಷ್ಯನು ಹಿಂದಕ್ಕೆ ಹೋಗ್ತಾನೆ. ಯಾವುದು ತಪ್ಪು, ಯಾವುದು ನಮ್ಮನ್ನು ದುರ್ಮಾರ್ಗಕ್ಕೆ ಎಳಿತಾ ಇದೆ, ಇದಕ್ಕೆಲ್ಲ ಕಾರಣ ಏನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಇದಕ್ಕೆ ಕಾರಣಗಳಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಮನುಷ್ಯನು ಪ್ರಯತ್ನ ಮಾಡಬೇಕು. ಇದರ ಮೂಲಗಳನ್ನ ಅರ್ಥ ಮಾಡ್ಕೋಬೇಕು. ಇವಾಗ್ಲೇ ನಾವು ನೋಡಿದ್ವಿ. ನಾವು ಒಂದು ಹೆಣ್ಣನ್ನ ನೋಡ್ಬೇಕಾದ್ರೆ ಕುಟುಂಬವನ್ನ ನೋಡ್ತಿದ್ರು, ಅವರ ಸಂಬಂಧಗಳನ್ನ ನೋಡ್ತಿದ್ರು, ಅವರ ಮನೆಯನ್ನ ನೋಡ್ತಿದ್ರು, ಅವರ ಜೀವನ ಶೈಲಿಯನ್ನ ನೋಡ್ತಿದ್ರು. ತಮ್ಮ ಕುಟುಂಬಕ್ಕೆ ಆ ಕುಟುಂಬದಿಂದ ಬರ್ತಕ್ಕಂಥ ಹೆಣ್ಣು ನಮ್ಮ ಜೀವನ ಶೈಲಿಗೆ ಹೊಂದ್ಕೊಳ್ತಾಳ ಇಲ್ವಾ ಅಂತಕ್ಕಂಥದನ್ನ ಪರೀಕ್ಷೆ ಮಾಡ್ತಿದ್ರು. ಅನಂತರ ಎರಡು ಕುಟುಂಬಗಳ ಒಂದು ಮನಸ್ಥಿತಿ ಸರಿಯಾದಾಗ, ಎಲ್ರೂ ಒಪ್ಕೊಂಡಾಗ, ಒಬ್ಬರಲ್ಲ ಒಂದು ಕುಟುಂಬದಲ್ಲಿ 10 ಮಂದಿ ಇರ್ತಿದ್ರು. ತಂದೆ, ತಾಯಿ, ತಾತ, ಮುತ್ತಾತ, ಅಜ್ಜಿ, ಸಂಬಂಧಿಕರು, ಮಾವ, ಅತ್ತೆ, ಇವರೆಲ್ಲ ಗುಣಗಳನ್ನ ಪರೀಕ್ಷೆ ಮಾಡ್ತಿದ್ರು. ಒಬ್ಬೊಬ್ಬರಲ್ಲೂ ಒಂದೊಂದು ನಿರೀಕ್ಷೆ, ಒಂದೊಂದು ಆಸೆಗಳಿದ್ವು. ಅವುಗಳನ್ನ ಅವರು ಸರಿ ಗಮನಿಸ್ತಿದ್ರು. ಅದಕ್ಕೋಸ್ಕರ ಸಮಯವನ್ನ ತೆಗೆದುಕೊಟ್ಟಿದ್ರು. ಈ ಸಂಬಂಧ ಅನ್ನೋದು ಪ್ರಾರಂಭ ಆಗ್ತದೆ ಯಾರಿಂದ? ಕುಟುಂಬದಲ್ಲಿ ಹಿರಿಯರು ಪ್ರಾರಂಭ ಮಾಡಿ ಇದನ್ನೆಲ್ಲವನ್ನ ನೋಡಿ ಸರಿಯಾದದನ್ನ ಹುಡುಕಿ ತಂದು ಹುಡುಗನಿಗೋ ಹುಡುಗಿಗೋ ಕೊಡ್ತಿದ್ರು. ಅದಾದ ನಂತರ ಹುಡುಗ ಹುಡುಗಿ ಜಸ್ಟ್ ಅವರನ್ನ ನೋಡಿ ಇಷ್ಟಪಡ್ತಿದ್ರು ಅಷ್ಟೇ. ಆಮೇಲೆ ಮುಂದಿನ ಬದುಕು ಪ್ರಾರಂಭ ಆಗ್ತದೆ. ಒಬ್ಬರನ್ನೊಬ್ರು ಆಮೇಲೆ ಅರ್ಥ ಮಾಡ್ತಾರೆ. ಅದು ಇವಾಗ ಏನಾಗ್ತಾ ಇದೆ? ಆನ್ಲೈನ್. ಇವಾಗೆಲ್ಲ ಆನ್ಲೈನ್. ಇವತ್ತು ಗೊತ್ತಾಗ್ತದೆ, ನಾಳೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ತಾರೆ, ನಾಳೆ ಮದುವೆ ಮಾಡ್ಕೊಳ್ತಾರೆ. ಏನು ತಿಳಿದು ಹೋಗಿ ಅಲ್ಲಕ್ಕೆ ಬಿಡ್ತಾರೆ. ಆಮೇಲೆ ಒಂದೊಂದು ಅವ್ರ ವಿಷಯಗಳು ಗೊತ್ತಾಗ್ತದೆ. ಅವರು ಅವನ್ ಪ್ರೀತಿ ಮಾಡ್ತಿದ್ದ, ಅವನ್ ಹಾಗಾಗಿತ್ತು, ಹೀಗಾಗಿತ್ತು, ಅವ್ರ ಮನೆ ಹೀಗೆ, ಅವ್ರು ಅದನ್ನ ಕೇಳ್ತಾರೆ, ಇವ್ರು ಇದನ್ನ ಕೇಳ್ತಾರೆ.
ಆಮೇಲೆ ಎಲ್ಲವನ್ನ ಅರ್ಥ ಮಾಡ್ಕೊಳಕ್ ಹೋಗ್ತಾರೆ. ಹುಡುಗ ಹುಡುಗಿ ಪ್ರೀತಿ ಮಾಡ್ತಾರೆ, ಹುಡುಗ ಹುಡುಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಒಂದು ಅಷ್ಟು ದಿವಸ ಅವರು ಏನು ಇದನ್ನು ಮಾಡ್ತಾರೆ. ಆದ್ರೆ ಅವರ ಆಲೋಚನೆಗಳೇನು, ಕುಟುಂಬಕ್ಕೆ ಬೇಕಾದಂತ, ದಾಂಪತ್ಯಕ್ಕೆ ಬೇಕಾದಂತ ವಿಷಯಗಳನ್ನ ಕಲೀಲಿಕ್ಕೆ ಹೋಗ್ತಾರ ಅಲ್ಲಿ. ಯೌವನದ ಆಮಿಷವನ್ನ ಮಾತ್ರ ಅಲ್ಲಿ ಅವ್ರ ಗಮನದಲ್ಲಿ ಇಟ್ಕೊಂಡಿರ್ತಾರೆ ಹೊರತು ಮುಂದೆ ಬರ್ತದೆ ಜೀವನದ ಪದ್ಧತಿಗೆ ಬೇಕಾದಂತ ಅವಶ್ಯಕತೆಗಳು ಏನು ಅಲ್ಲಿ ಕಂಡು ಬಂದು ಬರೋದು. ಡೇಟಿಂಗ್ ಅಂತ ಹೇಳ್ತಾರೆ ಇವತ್ತಿನ ದಿನಮಾನದಲ್ಲಿ. ಮದುವೆ ಆಗ್ಬೇಕಾದ್ರೆ ಡೇಟಿಂಗ್ ಮಾಡ್ಬೇಕು ಅಂದ್ರೆ ಒಬ್ಬರೊಬ್ಬರು ಅರ್ಥ ಮಾಡ್ಕೋಬೇಕು. ನಿಜವಾಗಿ ಒಬ್ಬ ಯೌವನಸ್ಥಿ ಏನನ್ನ ಅರ್ಥ ಮಾಡ್ಕೊಳ್ತಾರೆ, ಎಷ್ಟು ದಿವಸ ಡೇಟಿಂಗ್ ಮಾಡ್ಬೇಕು. ಮೇನ್ ಆಗಿ ಅವ್ರಿಗೆ ಮೈಂಡ್ ಮೆಚೂರ್ಡ್ ಆಗ್ಬೇಕು ಫಸ್ಟ್. ನಾನು ಮದುವೆ ಮಾಡ್ಕೊಂಡ್ರೆ ಯಾವ ರೀತಿನಲ್ಲಿ ಇರಬೇಕು ಅನ್ನೋದು ಮೇನು ಅವನಿಗೆ ಮೆಚೂರ್ಡ್ ಆಗ್ಬೇಕು ಬ್ರೈನ್. ಈ ಒಂದು ಮೆಚೂರ್ಡ್ ಆದಾಗ ಅವನು ಅರ್ಥ ಮಾಡ್ಕೊಳ್ತಾನೆ ಈ ಒಂದು ಸಂಸಾರ, ಒಂದು ಕುಟುಂಬ, ಈ ಕುಟುಂಬದಲ್ಲಿ ನಾವ್ ಯಾವ ರೀತಿ ಇರಬೇಕು ಅನ್ನೋದು ಒಂದು ನಂಬಿಕೆಯಿಂದ ಇದ್ರೆ ಆ ಕುಟುಂಬದಲ್ಲಿ ಯಾವುದೇ ಕಲಹಗಳು ಮತ್ತೆ ಅನುಮಾನದ ಆಸ್ಪದಗಳು ಬರಲ್ಲ. ಅಂದ್ರೆ ಮೆಚುರಿಟಿ, ಒಂದು ವಿಶಾಲವಾದಂತಹ ಬುದ್ಧಿ, ಬೌದ್ಧಿಕ ಒಂದು ಸ್ವಭಾವ ಅವನಲ್ಲಿ ಬೆಳಿಬೇಕಾದ್ರೆ ಅದಕ್ಕೆ ಮೂಲ ಸ್ಥಳ ಕುಟುಂಬನೇ. ಯಾವ ಕುಟುಂಬದಿಂದ ಅವನು ಬೆಳಿತಾನೆ, ಅಲ್ಲಿ ಏನ್ ಕಲ್ತಿರ್ತಾನೆ, ಆ ಆಧಾರದ ಮೇಲೆ ಮುಂದೆ ಆತನ ಗುಣ, ಸ್ವಭಾವ, ಬಯಕೆಗಳು ಮುಂದುವರಿತಾ ಹೋಗ್ತವೆ. ಕುಟುಂಬದಲ್ಲಿ ಇರ್ತಕ್ಕಂಥ ಕಟ್ಟುಪಾಡು, ಶಿಸ್ತಿಗೆ ಆತನ ಬದ್ಧನಾಗಿದ್ರೆ ಮುಂದಾಗ್ತಕ್ಕಂಥ ವಿಚಾರಗಳ ಬಗ್ಗೆ ಯೋಚನೆ ಮಾಡ್ತಾನೆ. ಆದ್ರೆ ಇವತ್ತಿನ ದಿನಮಾನಗಳಲ್ಲಿ ಯಾವ ಕುಟುಂಬದಲ್ಲಿ ಅಂತ ಒಂದು ಮೌಲ್ಯವನ್ನ ಕಲಿಸ್ತಾ ಇದೆ? ಗಂಡ ಎಲ್ಲೋ ಹೋಗ್ತಾನೆ ದುಡಿಯೋದಕ್ಕೆ, ಹೆಂಡತಿ ಎಲ್ಲೋ ಒಂದು ಹೋಗ್ತಾನೆ ದುಡಿಯೋದಕ್ಕೆ, ಮಕ್ಕಳೆಲ್ಲೋ ಬೆಳಿತಾವೆ. ಪ್ರಾಯಕ್ಕೆ ಬಂದ್ರು ಮಕ್ಕಳು ಎಲ್ಲಿರ್ತಾರೆ, ಏನ್ ಮಾಡ್ತಾರೆ, ಇದ್ರ ಅರಿವಿರೋದಿಲ್ಲ. ಇವ್ರ ಕೆಲಸದ ಒತ್ತಡಗಳು, ಕುಟುಂಬದಲ್ಲಿ ಬೇರೆ ಇಂತಹ ಸಮಸ್ಯೆಗಳು. ಡೇಟಿಂಗ್ ಅಲ್ಲಿ ಏನ್ ಗೊತ್ತಾಗಲ್ಲ ಪಾಸ್ಟರ್. ಡೇಟಿಂಗ್ ಅಲ್ಲಿ ಓನ್ಲಿ ಬಿಟ್ವೀನ್ ಬಾಯ್ ಅಂಡ್ ಹಸ್ಬೆಂಡ್, ಹುಡುಗಿ ಬಗ್ಗೆ ಹುಡುಗನ ಬಗ್ಗೆ ಅಷ್ಟೇ. ಅವ್ರ ಬ್ಯಾಕ್ ಗ್ರೌಂಡ್ ಏನು, ವೇರ್ ದೇ ಹ್ಯಾವ್ ಕಮ್, ವಾಟ್ ಈಸ್ ದಿಸ್ ಥಿಂಗ್, ಏನು ಅದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಅದು ಅಲ್ಲಿ ನಡೆಯೋದೇನು, ಅವ್ರ ಯೌವನ ಪ್ರಾಯದಲ್ಲಿ ಅವ್ರಿಗೆ ಬೇಕಾದಂತ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರ. ಅಷ್ಟೇ. ಸಂಸಾರಕ್ಕೆ ಬೇಕಾದಂತ, ಮುಂದೆ ದಾಂಪತ್ಯ ಜೀವಿತಕ್ಕೆ ಬೇಕಾದಂತ ಇತರ ಮೌಲ್ಯಗಳ ಬಗ್ಗೆ ಅವರು ಯಾವ ಪ್ರಜ್ಞೆ ಅವ್ರಿಗೆ ಇರೋದೇ ಇಲ್ಲ. ಇದ್ರ ಬಗ್ಗೆ ಅವ್ರು ಚರ್ಚೆನೂ ಮಾಡೋದಿಲ್ಲ. ಯಾರೋ ಕೆಲವೊಬ್ಬರು ಕುಟುಂಬದಲ್ಲಿ ನೊಂದಿರುವವರು, ಅವ್ರ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರ ಜೀವಿತದಲ್ಲಿ ನಡೆದು ಹೋಗಿರೋದನ್ನ, ಅನುಭವಿಸಿರೋದನ್ನ ಕಣ್ಣಾರ ಕಂಡು ಅದಕ್ಕೆ ದುಃಖ ಪಟ್ಟು ಅದ್ರ ಅರಿವಾಗಿರೋರು ತಮ್ಮ ಜೀವಿತದಲ್ಲಿ ಈಗ ಆಗ್ಬಾರ್ದು ಅಂತೇಳಿ ಎಲ್ಲೋ ಒಂದಿಷ್ಟು ಯೌವನಸ್ಥರು ಅದರ ಬಗ್ಗೆ ಹುಡುಕಾಟ ಮಾಡಬಹುದು, ತಿಳ್ಕೊಬಹುದು. ಅದು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಮೆಜಾರಿಟಿ ಕಣ್ಣಿಗೆ ಬಟ್ಟೆನ ಕಟ್ಕೊಂಡೆ ಧುಮುಕೋರು ಇವ್ರು ಎಲ್ಲ. ಅದರಿಂದಲೇ ಇವತ್ತಿನ ದಾಂಪತ್ಯ 3 ದಿವಸಕ್ಕೆ ಮುಗಿತಾ ಇದೆ. ಅವರು ಹೆಣ್ಣು ನೋಡೋದಕ್ಕೆ ಹೋದಾಗ ಗಂಡು ಏನ್ ಕೆಲಸ ಮಾಡ್ತಾನೆ, ಎಷ್ಟು ಆಸ್ತಿ ಇದೆ, ಎಷ್ಟು ದುಡ್ಡು ಇದೆ, ನನ್ನ ಮೇಕಪ್ಗೆಲ್ಲ ದುಡ್ಡು ಕೊಡ್ತಾರ ಅವರು, ನನ್ನ ಮೇಕಪ್ ಇಷ್ಟು ದುಡ್ಡು ಆಗುತ್ತೆ, ಇದನ್ನೆಲ್ಲ ಕೊಡೋ ಶಕ್ತಿ ಇದೆಯಾ ಅವ್ರಿಗೆ, ಇದೆಲ್ಲ ನೋಡ್ತಾರೆ ಫಸ್ಟ್. ಬರೀ ಅವರು ಅದೇ ನೀವ್ ಹೇಳ್ದಂಗೆ ಆಧುನಿಕ ಆಡಂಬರದ ಬಗ್ಗೆ ಯೋಚನೆ ಮಾಡ್ತಾ ಹೊರತಾಗಿ ಆ ಮನೆಗೆ ಹೋದಾಗ ಆ ಕುಟುಂಬ ಯಾವ ರೀತಿ ಇದೆ, ಆ ಕುಟುಂಬದಲ್ಲಿ ಯಾವ ಭಯಭಕ್ತಿ ಇದೆ, ಹೇಗಿದೆ ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ. ನಿಮ್ಮ ಕುಟುಂಬದಲ್ಲಿ ಇಷ್ಟ ಆಸ್ತಿ, ಹಣ ಎಲ್ಲ ಇದೆಯಾ, ದೊಡ್ಡ ಶ್ರೀಮಂತರ ಅಂತವ್ರಿದ್ರೆ ನಮ್ಮ ಮನೆ ಮಗಳಿಗೆ ಮದುವೆ ಮಾಡ್ತೀವಿ. ಓಕೆ, ಸಮಯ ಆಗ್ತಾ ಇದೆ. ಇವತ್ತಿನ ಚರ್ಚೆಯನ್ನ ನಾವು ಸಂಕ್ಷಿಪ್ತಗೊಳಿಸೋಣ. ನಾಳೆ ಇದನ್ನು ಮುಂದುವರ್ಸೋಣ. ಹೆಚ್ಚಿನ ವಿಷಯದಲ್ಲಿ ಇದ್ರ ಬಗ್ಗೆ ನಾವು ಕಲಿಯೋದಕ್ಕೆ ಇನ್ನಷ್ಟು ಅನುಭವದೊಂದಿಗೆ ನಾವು ಬರೋಣ. ದೇವರು ನಮ್ಮನ್ನ ಆಶೀರ್ವಾದ ಮಾಡ್ಲಿ. ಈ ಮದುವೆ ಸಂಬಂಧ ಚೆನ್ನಾಗಿರ್ಬೇಕು ಅಂತಂದ್ರೆ ಇಲ್ಲಿ ಅನೇಕ ವಿಷಯಗಳನ್ನ ನಾವು ಕಲ್ತ್ವಿ. ಮೊದಲನೇದಾಗಿ ಆ ಕುಟುಂಬದಲ್ಲಿ ಮದುವೆ ಅಂತ ಬರುವಾಗ ಅಲ್ಲಿ ಒಂದು ದೇವರ ಭಯ ಅನ್ನೋದು, ಅಲ್ಲಿ ಭಕ್ತಿ ಅನ್ನೋದು ಇರ್ಬೇಕು. ಅಂದ್ರೆ ಒಂದು ಸಂಸ್ಕೃತಿಯನ್ನ ಆ ವಿವಾಹದಲ್ಲಿ ಮೂಡಿಸ್ಕೋಬೇಕು. ಒಂದು ಸಂಸ್ಕೃತಿ ಇರಬೇಕು.
ಒಂದು ವಿವಾಹದಲ್ಲಿ ಒಂದು ಸಂಸ್ಕೃತಿ ಇರ್ಬೇಕು. ಆ ಸಂಸ್ಕೃತಿ ಅಂದ್ರೆ ದೇವರು ಭಯ ಪಡ್ತಕ್ಕಂಥ ಜೀವಿತ. ಎರಡನೇದಾಗಿ ದಾಂಪತ್ಯ ಜೀವಿತದಲ್ಲಿ ಗಂಡ ಮತ್ತು ಹೆಂಡತಿ ತಿಳಿಬೇಕಾದಂತ ತಿಳುವಳಿಕೆ ಏನಪ್ಪಾ ಅಂತಂದ್ರೆ, ಒಬ್ಬರಿಗೋಸ್ಕರ ಒಬ್ಬರು ತ್ಯಾಗ ಮಾಡ್ಬೇಕು, ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬರ ಹಿತಕ್ಕಾಗಿ ಇನ್ನೊಬ್ರು ಬದುಕಬೇಕು. ಅದಕ್ಕಾಗಿ ದಾಂಪತ್ಯ ಜೀವಿತವನ್ನ ದೇವರು ಕೊಟ್ಟಿರೋದನ್ನ ಅರ್ಥ ಮಾಡ್ತಾರೆ. ಇಂಥ ಒಂದು ತ್ಯಾಗದ ಮನೋಭಾವನೆ ಇದ್ದಂತ ಕುಟುಂಬದಲ್ಲಿ ಪ್ರೀತಿ, ಭಯ, ಭಕ್ತಿ ಇರ್ತದೆ. ದುಡ್ಡಿಗಾಗಿ ಮದುವೆ ಮಾಡ್ಕೋಬಾರ್ದು, ದುಡ್ಡಿನ ಮೇಲೆ ಸಂಬಂಧವನ್ನ ಅಳಿಬಾರದು, ದುಡ್ಡಿನ ಮೇಲೆ ಕುಟುಂಬವನ್ನ ಕಟ್ಟಬಾರದು, ಹೆಣ್ಣನ್ನ ತರಬಾರದು, ಗಂಡನ್ನ ಹುಡುಕಬಾರದು. ಯಾಕಂದ್ರೆ ದುಡ್ಡಿನ ಮೇಲೆ ಕಟ್ಟಿದಂತ ಮನೆ ಅದು ದುಡ್ಡಿರೋ ತನಕ ಮಾತ್ರ ಇರ್ತದೆ, ಕಳ್ಕೊಂಡಾಗ ತನ್ನಷ್ಟು ತಾನೇ ಬಿದ್ದು ಹೋಗ್ತದೆ ಎಂಬುದನ್ನು ನೋಡ್ತೀವಿ. ಹಣಕಾಸಿನ ವ್ಯತ್ಯಾಸಗಳು ಉಬ್ಬರಗಳು ಮಧ್ಯ ಬರ್ತದೆ. ಈ ಸಮಯದಲ್ಲಿ ಗಂಡ ಮತ್ತು ಹೆಂಡತಿಗೆ ಈ ಲೋಕದ ಆಧುನಿಕತೆಗಾಗಿ ಇನ್ನೊಬ್ಬರ ಜೊತೆಗೆ ಅವರನ್ನ ನೋಡಿ ಅವರಂತೆ ಇರೋದಕ್ಕಾಗಿ ತಮ್ಮ ಕುಟುಂಬವನ್ನ ರೂಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಸಂಪಾದನೆಗಾಗಿ ಹಣಕ್ಕಾಗಿ ಏನಾದ್ರೂ ಮುಂದೆ ಹೋಗಿ ಏನಾದ್ರೂ ಮಾಡಕ್ ಹೋದಾಗ ಆಮೇಲೆ ಬರ್ತಕ್ಕಂಥ ಈ ದುರಂತಗಳಿಗೆ ಕುಟುಂಬಗಳು ಒಳಗಾಗ್ತದೆ. ಆದ್ರಿಂದ ಇರುವಂತದರಲ್ಲಿಯೇ ತಮ್ಮ ಜೀವಿತವನ್ನ ಸುಲಲಿತಗೊಳಿಸಿಕೊಂಡು ಸುರಕ್ಷಿತವಾಗಿರುವುದಕ್ಕೆ, ಉತ್ತಮವಾದಂತ ಕುಟುಂಬವನ್ನ ಕಟ್ಟೋದಕ್ಕೆ ಎಷ್ಟು ಬೇಕು ಅಷ್ಟರಲ್ಲಿ ತೃಪ್ತಿ ಪಟ್ಟುಕೊಂಡು ಅಂತ ಒಂದು ಜೀವಿತವನ್ನ ಜೀವಿಸೋದಕ್ಕೆ ಗಂಡ ಮತ್ತು ಹೆಂಡತಿ ಇಬ್ರು ಬದ್ಧರಾಗಬೇಕು. ಸಂಪಾದನೆ ಮಾಡೋ ತಪ್ಪು ಅಂತಲ್ಲ, ಆದ್ರೆ ಅತಿಯಾಗಿ ಆಸೆ ಪಟ್ಟು ಅದರ ಹಿಂದೆ ಹೋಗಿ ಮುಂದೆ ಬರ್ತಕ್ಕಂಥ ಅಪಾಯಗಳಿಗೆ ಗುರಿಯಾಗದಂತೆ ಎಚ್ಚರ ವಹಿಸಬೇಕು. ಇನ್ನೊಂದು, ಸಂಪಾದನೆ ಬಂದಾಗ ಅದರಲ್ಲಿ ಗರ್ವ, ಅಹಂಕಾರ ಅನ್ನೋದು ಬರದಂಗೆ ನೋಡ್ಕೊ. ಯಾರೇ ಸಂಪಾದನೆ ಮಾಡಿದ್ರು ಸಂಪಾದನೆ ಯಾಕೆ ಬೇಕಾಗಿತ್ತು ಅಂತ ಕಾಲಿಟ್ವಿ, ಕೊರತೆ ಇತ್ತು ಅದನ್ನ ನೀಗಿಸ್ಕೊಳ್ಳೋದಕ್ಕೆ ಈ ಸಂಪಾದನೆ ಬೇಕು, ಕೆಲ್ಸಕ್ಕೆ ಹೋಗ್ತಾ ಇದೀವಿ. ಈಗ ಕೊರತೆ ನೀಗಿದೆ, ದೇವರು ಹೆಚ್ಚಾಗಿ ಕೊಡ್ತಾ ಇದ್ದಾನೆ. ಈ ಕೊಟ್ಟದನ್ನ ಯಾವ ರೀತಿಯಲ್ಲಿ ನಮ್ಮ ಕುಟುಂಬದ ಭವಿಷ್ಯಕ್ಕೆ ಉಳಿಸ್ಕೊಳ್ಬೇಕು ಅನ್ನೋ ಕಡೆ ಗಮನ ಇರಬೇಕು ಹೊರತು, ನಾನ್ ಸಂಪಾದನೆ ಮಾಡ್ತಾ ಇದ್ದೀನಿ, ಎಲ್ಲ ನನಗೆ ಬೇಕು, ನಾನು ಹೇಳ್ದಂಗೆ ನಡೀಬೇಕು, ಮತ್ತು ನಾನ್ ನಿನಗೆ ಯಾಕೆ ಕೊಡ್ಲಿ, ನೀ ನಂದ್ ಯಾಕೆ ತಿನ್ಬೇಕು, ಈ ರೀತಿಯಾದಂತ ದುಷ್ಟ ಸ್ವಭಾವಗಳನ್ನ ಬೆಳೆಸ್ಕೊಂಡ್ರೆ ಬರುವಂತ ಸಂಪಾದನೆ, ಸಿಕ್ಕಿದಂತ ಆಶೀರ್ವಾದ, ಐಶ್ವರ್ಯ ಇವೆಲ್ಲವೂ ಕುಟುಂಬದ ಹಾನಿಗೆ ಮತ್ತು ಅಪಾಯಕ್ಕೆ ಗುರಿ ಮಾಡ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಅದರಿಂದ ಕುಟುಂಬದಲ್ಲಿ ಗಂಡ ಹೆಂಡತಿ ಯಾರೇ ಸಂಪಾದನೆ ಮಾಡಿದ್ರು, ಯಾರು ಎಷ್ಟೇ ತಂದ್ರು, ಕುಟುಂಬದ ಹಿತಕ್ಕಾಗಿ ನಮಗೆ ಸಿಕ್ಕಿರುವಂತ ಒಂದು ಆಶೀರ್ವಾದ ಎಂಬುದಾಗಿ ತಿಳ್ಕೊಂಡು ಒಬ್ಬರಿಗಿಂತ ಒಬ್ಬರು ಮೊದಲು ಹೇಗೆ ವಿಧೇಯತೆಯಿಂದ ಪ್ರೀತಿಯಿಂದ ತಗ್ಗಿಸಿಕೊಂಡವರಾಗಿ ಒಬ್ಬರ ಹಿತಕ್ಕಾಗಿ ಒಬ್ರು ಬದುಕ್ತಿದ್ರು, ಅದನ್ನ ಮುಂದುವರಿಸಿಕೊಂಡು ಬರುವಂತ ಸಂಪಾದನೆಯನ್ನು ಉತ್ತಮವಾದಂತ ಬಳಕೆಗೆ ಉಪಯೋಗಿಸಿಕೊಂಡು ಕುಟುಂಬದ ಭವಿಷ್ಯಕ್ಕಾಗಿ ಅದನ್ನ ಬಳಸುವುದನ್ನ ಅರಿತು ತಿಳುವಳಿಕೆಯಿಂದ ನಡ್ಕೊಳ್ಳುವಾಗ ಆ ಕುಟುಂಬಕ್ಕೆ ಸುರಕ್ಷತೆ ಇರುವುದನ್ನ ನಾವು ನೋಡುವಂತಾಗಿ. ಎರಡನೇದಾಗಿ, ಆಧುನಿಕತೆಯಲ್ಲಿ, ನಾಗರಿಕತೆಯಲ್ಲಿ ಮನುಷ್ಯನು ಎಲ್ಲರ ಜೊತೆಲಿ ಬೆರೆಯಲೇಬೇಕಾಗ್ತದೆ. ಅಂತ ಸಮಯದಲ್ಲಿ ಅನುಮಾನಾಸ್ಪದವಾದಂತ ಜೀವಿತಕ್ಕೆ ಯಾರೇ ಆಗಲಿ ಸುಲಭವಾಗಿ ಬರಬಾರದು. ಅದರಿಂದ ಪ್ರತಿಯೊಬ್ಬ ವ್ಯಕ್ತಿ ತಾನಿರುವಂತ ಸ್ಥಳದಲ್ಲಿ ವಿಶಾಲವಾದ ಮನೋಭಾವನೆಯನ್ನ ರೂಪಿಸ್ಕೊಳ್ಬೇಕು. ಪ್ರತಿಯೊಂದನ್ನ ಪ್ರಮಾಣಿಸಿ ಆಮೇಲೆ ನಿಜಾಂಶವನ್ನ ತಿಳಿದು ಒಂದು ಇತ್ಯರ್ಥಕ್ಕೆ ಬರಬೇಕು. ಬೇಡ ಅಂತ ಹೇಳೋದಿಲ್ಲ, ಆ ಒಂದು ಆಲೋಚನೆ ಇರಬೇಕು, ಆದ್ರೆ ಅದು ಸರಿಯಾದ ನಿಟ್ಟಿನಲ್ಲಿ ನಾವು ನಡ್ಕೊಂಡು ಹೋಗುವಂತಿದ್ರು. ಅದರಿಂದ ಹೆಚ್ಚಿನ ಅನುಮಾನಾಸ್ಪದವಾದಂತ ಜೀವಿತವನ್ನ ಸಡಿಲಿಸಿ ಅದರಿಂದ ದೂರ ಇದ್ದು ಒಬ್ಬರ ಮೇಲೆ ಒಬ್ರು ಭರವಸೆಯುಳ್ಳವರಾಗಿ ಬದುಕಬೇಕು. ಮತ್ತು ಒಬ್ಬರಿಗೂ ಇನ್ನೊಬ್ಬರಿಗೆ ಭರವಸೆ ಕೊಡುವ ಹಾಗೆ, ಭರವಸೆಯಿಂದ ನಡ್ಕೊಳ್ಳುವ ಹಾಗೆ ಬದುಕಬೇಕು. ಗಂಡ ಹೆಂಡತಿ ಮೇಲೆ ಭರವಸೆ ಕಳ್ಕೊಳ್ಳುವ ಹಾಗೆ ಹೆಂಡತಿ ಜೀವನ ಮಾಡಬಾರ್ದು, ಹೆಂಡತಿ ಗಂಡನ ಮೇಲೆ ಭರವಸೆ ಕಳ್ಕೊಳ್ಳುವ ಹಾಗೆ ಗಂಡನು ಹೋಗಬಾರ್ದು.
ತಮ್ಮಿಬ್ಬರ ಕರ್ತವ್ಯವನ್ನ ಅರ್ಥ ಮಾಡಿಕೊಂಡು ಒಬ್ಬರಿಗೊಬ್ಬರು ಘನತೆ ಗೌರವದಿಂದ ಬದುಕು. ಇದು ದಾಂಪತ್ಯವನ್ನ ಇಂಥ ವಿಚ್ಛೇದನದಿಂದ ತಪ್ಪಿಸ್ಕೊಳ್ಳಿಕ್ಕೆ ಮತ್ತು ಸುರಕ್ಷಿತವಾದಂತ ಕುಟುಂಬವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ ಎಂಬುದನ್ನ ಇವತ್ತು ನಾವು ಕಲ್ತೀವಿ. ಇಂಥ ಒಳ್ಳೆಯ ಗುಣಗಳನ್ನ ಕುಟುಂಬದಲ್ಲಿ ಹಿಂದಕ್ಕೆ ತರುವಂತ ಪ್ರಯತ್ನ ಹೇಗೆ ಅನ್ನೋದನ್ನ ಮುಂದೆ ನಾಳೆ ವಿಚಾರಣೆ ಮಾಡೋಣ, ಕಲಿಯೋಣ, ಚರ್ಚೆ ಮಾಡೋಣ. ಸೊ ಇಂತಹ ಸ್ವಭಾವಕ್ಕೆ ದೇವರು ಕುಟುಂಬವನ್ನ ನಡೆಸುವ ಹಾಗೆ ದೇವರು ಪ್ರತಿಯೊಂದು ಕುಟುಂಬದಲ್ಲಿಯೂ ತನ್ನ ಆತ್ಮನ ಮುಖಾಂತರವಾಗಿ ಈ ವಿಷಯದಲ್ಲಿ ಕಾರ್ಯ ಮಾಡಲಿ. ಅವ್ರು ಹಿಂದೂ ಇರ್ಲಿ, ಅವ್ರು ಮುಸ್ಲಿಂ ಇರ್ಲಿ, ಅವ್ರು ಕ್ರೈಸ್ತರಿರ್ಲಿ, ಕುಟುಂಬನೇ, ಮನುಷ್ಯನೇ ಬೇಕಾದಂತ ಶಾಂತಿ ಸಮಾಧಾನ ಎಲ್ರಿಗೂ ಒಂದೇ. ಆದ್ರಿಂದ ಸಮಾಜಕ್ಕೆ ಶಾಂತಿ ಸಮಾಧಾನ ಸುಖ ಬೇಕು ಅಂತಂದ್ರೆ ಕುಟುಂಬ ಸುರಕ್ಷಿತವಾಗಿರ್ಬೇಕು. ಅದು ಯಾವುದೇ ಧರ್ಮ, ಯಾವುದೇ ಜಾತಿ ಇರ್ಲಿ, ಆ ಕುಟುಂಬಕ್ಕೆ ಬೇಕಾದಂತ ಉತ್ತಮವಾದಂತ ಮೌಲ್ಯಗಳು ಸಿಕ್ಕಿದ್ರೆ ಮಾತ್ರ ಅವರು ಸಮಾಜದಲ್ಲಿಯೂ ಕೂಡ ಉತ್ತಮವಾದಂತ ಒಂದು ಜೀವನ ಜೀವಿಸ್ಲಿಕ್ಕೆ ಸಾಧ್ಯ. ಅದು ಇದು ಎಲ್ಲದರ ಹಿಂದೆ ದೇವರ ಭಯ ಅನ್ನೋದು ಬೇಕಾಗ್ತದೆ, ಭಕ್ತಿ ಅನ್ನೋದು ಬೇಕಾಗ್ತದೆ. ಅದ್ರ ಇದನ್ನೆಲ್ಲವನ್ನ ದೇವರು ಮನುಷ್ಯನಿಗೆ ತಿಳುವಳಿಕೆಯಾಗಿ ಕೊಡ್ಬೇಕಾಗ್ತದೆ. ಅಂದ್ರೆ ದೇವರು ಕಾರ್ಯ ಮಾಡಿ ಈ ನಿಟ್ಟಿನಲ್ಲಿ ಮನುಷ್ಯನು ಮತ್ತೆ ತಾನು ಏನನ್ನ ಕಳ್ಕೊಂಡಿದ್ದಾನೆ ಅದನ್ನ ಹುಡುಕಿ ಹಿಂದಕ್ಕೆ ಬರುವ ಹಾಗೆ ಒಂದು ಉತ್ತಮವಾದಂತ ಸಂಸ್ಕೃತಿಯನ್ನ ಮತ್ತೆ ಸಮಾಜವು ನಿರ್ಮಾಣ ಮಾಡ್ಕೊಳ್ಳಿಕ್ಕೆ ದೇವರು ಕಾರ್ಯ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ಬೇಕಾಗ್ತದೆ. ಎಷ್ಟೋ ಕುಟುಂಬಗಳು ಈ ವಿಚ್ಛೇದನದಿಂದ ದೊಡ್ಡ ಅಪಾಯವನ್ನ ಅನಾಹುತವನ್ನ ಮಾಡಿಕೊಂಡಿದ್ದಾರೆ. ಮುಂದೆನೂ ಕೂಡ ಮಾಡ್ಕೊಳ್ಳಿಕ್ಕೆ ಹೋಗುವಂತವರಾಗಿದ್ದಾರೆ. ಇದನ್ನ ದೇವರು ತಪ್ಪಿಸ್ಬೇಕಾಗ್ತದೆ, ಸರಿಪಡಿಸ್ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ವಿಶೇಷವಾಗಿ ಇವತ್ತು ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಇವತ್ತು ಪ್ರೇಮ ಸರ್ ಇದ್ದಾರೆ, ರಾಜೇಶ್ವರಿ ಅಮ್ಮ ಅವರು ಇದ್ದಾರೆ, ಲೋಕೇಶ್ ಅಂಕಲ್ ಅವರು ಇದ್ದಾರೆ. ಸೊ ನೀವು ಪ್ರಾರ್ಥನೆ ಮಾಡಬೇಕೆಂದು ಕೇಳ್ಕೊಳ್ತೀನಿ. ಒಂದು 2 ನಿಮಿಷ ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥನೆ ಮಾಡೋಣ. ಕೊನೆಗೆ ನಾನು ಮುಖ್ಯ ಪ್ರಾರ್ಥನೆ ಮಾಡ್ತೀನಿ. ಸಹೋದರಿ ರಾಜೇಶ್ವರಿ ಅಮ್ಮ ಅವರಿಂದ ಪ್ರಾರ್ಥನೆ ಮಾಡೋಣ, ಆಮೇಲೆ ಪ್ರೇಮ ಸರ್, ಆಮೇಲೆ ಲೋಕೇಶ್ ಅಂಕಲ್ ಅವರು, ಆಮೇಲೆ 2 ನಿಮಿಷ ಮಾತ್ರ ಮಾಡಿ ಈ ಸಮಸ್ಯೆಯನ್ನ ದೇವರು ಹೇಗೆ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯವೋ ಇದನ್ನ ದೇವ್ರ ಕೈಗೆ ಕೊಡೋಣ. ಪ್ರಾರ್ಥನೆ ಮಾಡ್ತೀರಾ? ಕೇಳಿಸ್ತಾ ಇದೆಯಾ? ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರ. ಸರ್ವಶಕ್ತನಾದ ದೇವರೇ ಸ್ತೋತ್ರ. ಮಹಿಮೆಯುಳ್ಳ ಅರಸನೇ ನಿಮಗೆ ಸ್ತೋತ್ರ. ಸದಾನಂದ ಸ್ವಾಮಿಯೇ ನಿಮಗೆ ಸ್ತೋತ್ರ. ಅಪ್ಪ ತಂದೆಯ ಸ್ತೋತ್ರ, ನಿತ್ಯ ತಂದೆಯ ಸ್ತೋತ್ರ, ಜೀವವುಳ್ಳ ತಂದೆಯ ಸ್ತೋತ್ರ ಸ್ವಾಮಿ. ಸರ್ವಶಕ್ತನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಾವೆಲ್ಲರೂ ಈ ಉದಯ ಬೆಳಕನ್ನು ಕಾಣುವಂತ ಭಾಗ್ಯವನ್ನು ನಮ್ಮೆಲ್ಲರೂ ದಯಪಾಲಿಸಿಕೊಟ್ಟಿದ್ದೀರಪ್ಪ. ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅನುದಿನವೂ ನಮ್ಮ ಭಾರವನ್ನು ಹೊತ್ತು ನಡೆಯುವಂತ ದೇವರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಎಲ್ಲಾ ಕಾರ್ಯಗಳಲ್ಲಿ ಕೃಪೆಯನ್ನು ತೋರಿಸುವ ದೇವರೇ, ನಿಮಗೆ ಸ್ತೋತ್ರವಾಗುವುದು. ನಮ್ಮನ್ನು ಹೆಸರಿಡಿದು ಕರೆದು ಇಸ್ರಾಯೇಲರ ದೇವರ ಯಾವ ರೀತಿಯಲ್ಲಿ ಕರೆದ್ರು ಅದೇ ರೀತಿಯಲ್ಲಿ ನಮ್ಮನ್ನು ಕರೆದಿದ್ದೀರಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಸರ್ವಶಕ್ತನೇ, ಈ ದಿನದಲ್ಲಿ ಈ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಎಂಬ ಕಾರ್ಯಕ್ರಮದಲ್ಲಿ ಹಿರಿಯ ಬೋಧಕರು ಒಂದು ಉತ್ತಮವಾದ ಸಂದೇಶವನ್ನು ಈ ಲೋಕಕ್ಕೆ ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಅರ್ಥಕೊಂಡು ಈ ಲೋಕದಲ್ಲಿ ನಾವು ಯಾವ ರೀತಿ ಬದುಕಬೇಕು ಅನ್ನೋದು ಕೂಡ ಕೆಲವೊಂದು ವಿಷಯಗಳ ಮುಖಾಂತರ ನಾವೆಲ್ಲ ಚರ್ಚೆ ಮಾಡಿದಾಗ ಒಬ್ಬೊಬ್ರು ಒಂದೊಂದು ವಿಷಯಗಳು ತಿಳಿಸ್ಕೊಟ್ರು. ಇದರಲ್ಲಿ ಕಲಿಬೇಕಾಗಿರೋದು, ಬಿಡಬೇಕಾಗಿರೋದು ಎಲ್ಲ ವಿಷಯಗಳು ಇದರಲ್ಲಿ ಅರ್ಥಕೊಂಡಿದ್ದಾವೆ ಸ್ವಾಮಿ. ಇದನ್ನೆಲ್ಲ ನಾವು ಅರ್ತು ಈ ಒಂದು ಸಮಾಜದಲ್ಲಿ ಯಾವ ರೀತಿ ನಾವು ಬೆಳಿಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಪ್ಪ. ಇದಕ್ಕಾಗಿ ನಿಮ್ಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ತಂದೆ, ಇವತ್ತಿನ ದಿವಸ ಈ ಒಂದು ಆಡಂಬರವಾದ ಈ ಜೀವಿತವನ್ನು ಈ ಸಮಾಜದಲ್ಲಿ ಪ್ರತಿಯೊಬ್ಬರು ನಡೆಸ್ತಾ ಇದ್ದಾರೆ ಸ್ವಾಮಿ. ಇದೇ ಇವರು ಬೋಧಕರು ಹೇಳಿದಾಗೆ ಆನ್ಲೈನ್ ಪ್ರತಿಯೊಂದನ್ನು ಕೂಡ ಸ್ವಾಮಿ, ಒಂದು ನಿಂಬೆಹಣ್ಣು ಬೇಕಾದ್ರೂ ಕೂಡ ಸ್ವಾಮಿ ಆನ್ಲೈನ್ ಅಲ್ಲೇ ಬುಕ್ ಮಾಡ್ತಾರೆ. ಇಂಥ ಒಂದು ಕಾಲದಲ್ಲಿ
ವಿಚ್ಛೇದನೆಗಳು ಜಾಸ್ತಿ ಆಗಿ ಅವರವರ ಮನಸ್ಸುಗಳಲ್ಲಿ ಕಲಹಗಳು ಉಂಟಾಗಿ ನಾನೇ ನಂದೇ ಅನ್ನೋದು ಒಂದು ಮನಸ್ಸಲ್ಲಿ ತಂದುಕೊಂಡು ಇವತ್ತಿನ ದಿವಸ ಎಷ್ಟೋ ಒಂದು ಕುಟುಂಬಗಳು ಬೇರೆ ಬೇರೆ ಆಗಿದೆಯಪ್ಪ. ಇದಕ್ಕೆಲ್ಲ ಸ್ವಾಮಿ ಪರಿಹಾರವನ್ನು ಕೊಡುವಂತ ದೇವರು ನೀವೇ, ಈ ಒಂದು ಕುಟುಂಬಗಳನ್ನು ಸೇರಿಸುವಂತ ದೇವರು ನೀವೇ ಅಪ್ಪ. ತಂದೆ, ನೀವ್ ಹೇಳಿದ್ದೀರಾ ಒಂದು ಗಂಡಿಗೆ ಒಂದು ಹೆಣ್ಣು ಸರಿ ಹೋಗ್ಬೇಕಾದ್ರೆ ಆ ಒಂದು ಗಂಡಿಂದ ಒಂದು ಮೂಳೆಯನ್ನು ತೆಗೆದು ಸ್ತ್ರೀ ರೂಪವನ್ನು ಕೊಟ್ಟಂತ ದೇವರು ನೀವು. ಆ ಮಗಳು ಎಲ್ಲಿದ್ದಾಳೋ ಆ ಒಂದು ಗಂಡಿಗೆ ಸರಿ ಹೊಂದಕ್ಕಂತ ಆ ಮಗಳನ್ನೇ ನೀವೇ ತೋರಿಸ್ಕೊಡ್ತಾ ಇದ್ರಪ್ಪ. ಈ ರೀತಿಯಲ್ಲಿ ಮದುವೆ ಆದಾಗ ಕೂಡ ಸ್ವಾಮಿ ಈ ಮನೆಗಳಲ್ಲಿ ಕಲಹಗಳು, ಗಲಾಟೆಗಳು ತುಂಬಾನೇ ನಡೀತಾ ಇದೆಯಪ್ಪ. ಇಂಥ ಒಂದು ಸಮಯದಲ್ಲಿ ಸ್ವಾಮಿ ಮತ್ತೆ ಇನ್ನೊಂದು ಕುಟುಂಬಗಳಲ್ಲಿ ದುಂದೌತಣ ಜಾಸ್ತಿ ಮಾಡ್ತಾ ಇದಾರ. ದುಡ್ಡು ಅನ್ನೋದ್ರಿಂದ ನಾನು ಸಂಪಾದನೆ ಮಾಡ್ತಾ ಇದ್ದೀನಿ, ಇದು ನಂದು, ನಾನ್ ತಂದು ಕೊಡೋದು ನಿಮ್ಗೆ ಯಾಕೆ, ಇದೇ ರೀತಿನಲ್ಲಿ ಅವ್ರ ಮನಸ್ಸುಗಳಲ್ಲಿ ಬಂದು ಈ ಒಂದು ಕುಟುಂಬಗಳಲ್ಲಿ ತುಂಬಾನೇ ನಡೀತಾ ಇರುವಾಗ ಇಂದಿನ ಕಾಲಕ್ಕೆ ಬೋಧಕರು ಹೇಳಿದಂಗೆ ಇಂದಿನ ಕಾಲಕ್ಕೆ ಬರೋ ರೀತಿನಲ್ಲಿ ನಾವೆಲ್ಲ ಪ್ರಯತ್ನ ಪಡ್ಬೇಕಂತ ಹೇಳಿದ್ದಾರೆ ಸ್ವಾಮಿ. ಹೌದು ಕರ್ತನೆ, ಮನುಷ್ಯ ಮನುಷ್ಯನಿಂದನೇ ಕಲಿಬೇಕು. ನಮ್ಮ ಕುಟುಂಬದಲ್ಲಿ ನಾನು ಇವಾಗ ನಮ್ಮ ಮುಂದೆ ಒಂದು ದೊಡ್ಡ ಸುನಾಮಿ ನಡೀತಾ ಇರ್ಬೇಕಾದ್ರೆ ನಾವು ಅಲ್ಲಿ ಹೋದಾಗ ಇದ್ರಲ್ಲಿ ನಾವು ಬೀಳ್ತೀವಿ ಅನ್ನೋದು ಒಂದು ಅರಿವು ಅವನಿಗಾದಾಗ ಮತ್ತೆ ಅವನ ಹಿಂದಕ್ಕೆ ಬರ್ತಾನೆ. ಇಂದಿನ ಒಂದು ಕಾಲದಲ್ಲಿ ನಾವ್ ಯಾವ ರೀತಿ ಜೀವಿಸ್ತಾ ಇದ್ವಿ ಆ ರೀತಿನಲ್ಲಿ ಜೀವಿಸ್ಬೇಕಂತ ತಿಳಿಸ್ಕೊಟ್ಟಿದ್ದಾರೆ ಸ್ವಾಮಿ. ಈ ಒಂದು ವಿಷಯಗಳೆಲ್ಲವನ್ನು ನಾವು ಅರ್ಥಕೊಂಡು ಮುಂದಿನ ಪೀಳಿಗೆಗೆ ನಾವೆಲ್ಲ ಇದನ್ನೆಲ್ಲ ತಿಳಿಸ್ಕೊಡುವಂತೆ ನಮಗೆ ಹೆಚ್ಚಾಗಿ ಜ್ಞಾನವನ್ನು ಬುದ್ಧಿಯನ್ನು ಕೊಡು ಸ್ವಾಮಿ. ಇನ್ನು ಹೆಚ್ಚೆಚ್ಚಾಗಿ ನಾವು ಯಾವ ರೀತಿನಲ್ಲಿ ಈ ಒಂದು ಸಮಾಜದಲ್ಲಿ ನಂಬಿಕೆಯಿಂದ ಭಯಭಕ್ತಿ ಉಳ್ಳವರಾಗಿ ಇಂದಿನ ಕಾಲದಲ್ಲಿ ಯಾರು ಹಿರಿಯರು ಯಾವ ರೀತಿ ಒಂದು ಕಟ್ಟುಪಾಡುಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದ ಅದೇ ರೀತಿಯಲ್ಲಿ ಈ ಮುಂದಿನ ಪೀಳಿಗೆ ಮಕ್ಕಳಿಗೆ ನಾವು ಅದನ್ನೆಲ್ಲ ತಿಳಿಸಿಕೊಟ್ಟು ಅವ್ರನ್ನ ಒಂದು ಉತ್ತಮವಾದ ಮಕ್ಕಳಾಗಿ ಬೆಳೆಸಿ ಈ ಒಂದು ಲೋಕಕ್ಕೆ ಮತ್ತೆ ಜನಗಳಿಗೆ ದೇವರಿಗೆ ಮೆಚ್ಚುಗೆ ಆಗಂತ ಮಕ್ಕಳಾಗಿ ಬೆಳೆಸ್ಬೇಕಂತ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸ್ವಾಮಿ. ಕರ್ತನೆ, ನಿಮಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ ಎಲ್ಲಾ ವಿಷಯಗಳನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚಿ ಮರ ಮಾಡಿ ಪ್ರತಿಯೊಂದನ್ನು ನೀನು ಆಶೀರ್ವದಿಸು, ಬಲಪಡಿಸು, ಸಹಾಯವನ್ನು ಮಾಡಿಸು. ಈ ಕೂಟದಲ್ಲಿ ಸೇರ್ತಕ್ಕಂತ ಪ್ರತಿ ಒಬ್ಬೊಬ್ಬರನ್ನು ಕೂಡ ನಿನ್ನ ಕೈಲಿ ಒಪ್ಪಿಸ್ಬಿಡ್ತಾ ಇದ್ದೀನಿ ಸ್ವಾಮಿ. ಎಲ್ಲರೂ ನೀನು ಆಶೀರ್ವದಿಸು, ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡು. ಇನ್ನು ಹೆಚ್ಚಾಗಿ ನಿನ್ನ ಸೇವೆಯಲ್ಲಿ ಬೆಳೆದು ಭಯಭಕ್ತಿ ಉಳ್ಳವರಾಗಿ ನಿನ್ನನ್ನ ನಂಬಿಕೊಂಡು ಜೀವಿಸುವಂತೆ ಪ್ರತಿಯೊಬ್ಬರನ್ನು ಎಚ್ಚರಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನ್ನ ಒಂದು ಈ ಸತ್ಯವೇದದ ವಿಷಯಗಳು ಒಂದೊಂದು ವಾಕ್ಯಗಳನ್ನು ನಾವು ಅರ್ಥಕೊಂಡು ಆ ವಾಕ್ಯಗಳ ಪ್ರಕಾರ ಜೀವಿಸಿ ನಡೆಯುವಂತೆ ನಮ್ಮನ್ನು ಕರುಣಿಸು, ಕಾಪಾಡು ಸ್ವಾಮಿ. ನಮ್ಮೆಲ್ಲಾ ಪಾಪ ಅಪರಾಧಗಳೆಲ್ಲವನ್ನೂ ಕ್ಷಮಿಸು ಸ್ವಾಮಿ. ಮುಂದೆ ಸ್ವಾಮಿ ಒಂದೊಂದು ಹೆಜ್ಜೆ ಹಿಡಿಯುವಾಗ ಕೂಡ ಸ್ವಾಮಿ ನಾವು ನಿನ್ನ ಒಂದು ವಾಕ್ಯಗಳನ್ನು ನೀವು ಮಾಡಿದಂತ ಉಪಕಾರಗಳನ್ನು ಸ್ಮರಿಸಿ ನಡೆಯುವಂತೆ ನಮ್ಮನ್ನು ಎಚ್ಚರಿಸಪ್ಪ. ಸ್ತೋತ್ರವಾಗಲಿ ಸ್ವಾಮಿ. ಹಿರಿಯ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ಕೂಡ ಆಶೀರ್ವದಿಸು. ಪ್ರತಿದಿನವೂ ಸ್ವಾಮಿ ಮುಂಜಾನೆ ಎದ್ದು ನಿನ್ನ ಒಂದು ಸತ್ಯವೇದದ ವಾಕ್ಯಗಳನ್ನು ಪ್ರತಿಯೊಬ್ಬರಿಗೂ ತಿಳಿಸಿಕೊಡುವಾಗ ಇನ್ನೂ ಹೆಚ್ಚು ಜ್ಞಾನವನ್ನು ಬುದ್ಧಿಯನ್ನು ಅವರು ಕೊಡಪ್ಪ. ಅವರ ಕುಟುಂಬದಲ್ಲಿ ಅವ್ರಿರ್ತಕ್ಕಂಥ ಪ್ರತಿಯೊಬ್ಬರು ಅವರಿಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಡು. ಶಾಂತಿ, ಸಹನೆ, ಸಮಾಧಾನವು ಅವ್ರ ಮನೆಯಲ್ಲಿ ಕೊಟ್ಟು ಕಾಪಾಡು. ದೇವ, ನಿನ್ನ ಪ್ರಸನ್ನತೆ, ಕೃಪೆ, ಕರುಣೆ, ಪ್ರೀತಿ, ದಯೆ, ಶಾಂತಿ, ಸಹನೆ, ಸಮಾಧಾನವು ಕೂಡ ಆರೋಗ್ಯ ಭಾಗ್ಯವನ್ನು ನಮ್ಮೆಲ್ಲರಿಗೂ ನೀವು ದಯಪಾಲಿಸ್ಕೊಡಪ್ಪ. ನಾವೆಲ್ಲರೂ ಶಾಂತಿಯಿಂದ ಸಹನೆಯಿಂದ ನಿನ್ನ ಸೇವೆ ಮಾಡುವಂತೆ ನಮ್ಮನ್ನು ಎಚ್ಚರಿಸಿ ಕಾಪಾಡು. ದೇವ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಎಲ್ಲಾ ಕುಟುಂಬಗಳಲ್ಲಿ ಒಂದೊಂದು ಸಮಸ್ಯೆಗಳಿದೆಯಪ್ಪ. ಸಮಸ್ಯೆಗಳಿಲ್ದಿರೋ ಕುಟುಂಬಗಳು ಯಾವುದಿಲ್ಲ ದೇವ. ಇವೆಲ್ಲವನ್ನು ನಿಮಗೆ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ. ನೀವೇ ಹೇಳಿದ್ದೀರಾ, ನಿಮ್ಮ ಚಿಂತೆ, ಕಷ್ಟಗಳು, ಭಾರಗಳೆಲ್ಲ ನನಗೆ ಒಪ್ಪಿಸ್ರಿ, ನಾನು ಇದೀನಿ, ನಾನು ನೋಡ್ಕೊಳ್ತೀನಂತ. ಇವತ್ತಿನ ದಿವಸ ಸ್ವಾಮಿ ನಿನ್ನ ಮಕ್ಕಳಾದ ನಾವೆಲ್ಲರೂ ಪ್ರತಿಯೊಂದು ವಿಷಯಗಳು ನಿಮ್ಗೆ ಒಪ್ಪಿಸ್ತಾ ಇರ್ತೀವಪ್ಪ. ನಮ್ಮನ್ನು ನಡೆಸೋರು ನೀನೇ, ಕಾಯುವವರು ನೀವೇ, ನಮಗೆ ಅಗತ್ಯವನ್ನು ದಯಪಾಲಿಸಿಕೊಡುವಂತ ದೇವರು ನೀವೇ. ಇವೆಲ್ಲವೂ ಕೂಡ ನಾವು ಅರ್ಥಕೊಂಡು ಸ್ವಾಮಿ ಜೀವಿಸುವಂತೆ ನಮ್ಮನ್ನು ನಡೆಸ್ತಾ ಇದ್ದೀರಾ. ನಿಮಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಮತ್ತೊಂದು ಆವರ್ತಿ ಸ್ವಾಮಿ, ನಿನ್ನನ್ನು ಮಾಡಿದಂತ ಪ್ರಾರ್ಥನೆಯಲ್ಲಿ ಏನಾದರೂ ಲೋಪದೋಷವಿದ್ರೆ ಸ್ವಾಮಿ ಎಲ್ಲ ತೆಗೆದಾಕಿ ಪ್ರಾರ್ಥನೆ ಮುಖಾಂತರ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು.
ಬಲಪಡಿಸು. ನಿನ್ನ ವಾಕ್ಯಗಳಿಗೆ ಈ ದಿನವಲ್ಲ ಕೇಳಿದಂತೆ ಈ ಎಲ್ಲಾ ವಿಷಯಗಳನ್ನು ಅರ್ಥಕೊಂಡು ನಾವು ನಡೆಯುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಸ್ವಾಮಿ ಕರ್ತನೆ, ಮತ್ತೊಂದು ಆವರ್ತಿ ಹೇಳ್ತಾ ಇದ್ದೀನಿ ಸ್ವಾಮಿ, ಈ ಕೂಟದಲ್ಲಿ ಇನ್ನೂ ಬರ್ಬೇಕಾಗಿರೋರು, ಸೇರ್ಬೇಕಾಗಿರೋರು ಹೆಚ್ಚಾಗಿ ಸೇರಿ ಈ ವಾಕ್ಯಗಳನ್ನು ಅರ್ಥಕೊಂಡು ಯಾವ ರೀತಿ ನಾವು ಬದುಕಬೇಕು ಅನ್ನೋದು ತಿಳ್ಕೊಂಡು ಈ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ನಡೆಯುವಂತೆ ಈ ವಾಕ್ಯಗಳ ಮುಖಾಂತರ ಬಂದು ಸೇರಿ ತಿಳ್ಕೊಳ್ಳಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಮಕ್ಕಳಾದ ನಾವು ಪ್ರತಿದಿನವೂ ಸ್ವಾಮಿ ನಿನ್ನ ಒಂದು ಪರಿಶುದ್ಧ ರಕ್ತದ ಅಡಿದಾವರಿಯಲ್ಲಿ ನಡೆದು ನಿಮಗೆ ಮಹಿಮೆ ತರುವಂತ ಮಕ್ಕಳಾಗುವಂತೆ ನಮ್ಮನ್ನು ಕರುಣಿಸಿ ಕಾಪಾಡು ಸ್ವಾಮಿ. ಕರ್ತನೆ, ಈ ದಿನದಲ್ಲಿ ಅಗತ್ಯನು ನಮ್ಗೆ ದಯಪಾಲಿಸಿಕೊಡಪ್ಪ. ನಾವು ಹೋಗುವಾಗಲೂ ಬರುವಾಗಲೂ ಯಾವುದೇ ಕೇಡು ಗಂಡಾಂತರ ನಮ್ಮನ್ನು ಮುಟ್ಟದಂತೆ ನಿನ್ನ ಪರಲೋಕ ದ್ವಾರವನ್ನು ತೆರೆದು ದೂತರ ಮುಖಾಂತರ ನಮ್ಮನ್ನೆಲ್ಲರನ್ನು ಆವರಿಸಿ ನಡೆಸು, ಕಾಯ್ದು ಕಾಪಾಡು. ನಿನಗೆ ಕೋಟಿ ಕೋಟಿ ಸ್ತೋತ್ರ ಮಾಡಿ ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮಾಪ ನೀನೊಬ್ಬನಿಗೆ ಸಲ್ಲಿಸುತ್ತಾ ನನ್ನನ್ನು ನಾನು ತಗ್ಗಿಸಿಕೊಂಡು ಭಯಭಕ್ತಿ ಉಳ್ಳವನಾಗಿ ನಿನ್ನ ಪಾದಕ್ಕೆ ಈ ದಿನದಲ್ಲಿ ಅಡ್ಡ ಬಿದ್ದು ಬೇಡಿ ಹೊಂದಿದ್ದೇನೆ. ನಮ್ಮ ಜೀವವುಳ್ಳ ದೇವರೇ, ನಿಮಗೆ ಸ್ತೋತ್ರವಾಗಲಿ. ಆಮೆನ್. ಓಕೆ, ಮುಕ್ತಾಯದ ಫಸ್ಟ್ ಮಾಡ್ತಾರೆ ಮುಕ್ತಾಯ. ಕಂಟಿನ್ಯೂ ನೀವು ಮಾಡಿ. ನಾ ಮಾಡ್ಲಾ? ಮಾಡಿ ಮಾಡಿ. Okay. Oh, gracious Heavenly Father, Lord, we thank you once again for giving us this wonderful opportunity, my Lord, adding one more day in our lives. Thank you for giving a good night's sleep, my Lord, and bringing us to your feet early in the morning, ours to hear your words and to hear your voice, my Lord. Lord, we thank you for this wonderful privilege that you have given to us to hear your scriptures, to hear your words, my Lord. Lord, there are many things that you have given to us through the Bible, my Lord. Many promises you have made. But Lord, please help us to keep up those promises, my Lord, and claim those promises. And in order to claim the promises and to keep the promises, we are required to be according to the Bible, my Lord. Because unless we are in you, I'm very sure, my Lord, that you are not going to help us. You have told us, Lord, that you shall tear us if we are away from you, because that leads to destruction. Lord, please help us to be with you, to be in a line, to be under your control, my Lord. Lord, we see many people, many families being perished, my Lord, on this earth. A lot of divorces taking place, my Lord. This is all because of misunderstanding between the husband and the wife. Poverty, my Lord. Egoism, richness. Many things, my Lord, where we are not able to understand. We are not able to balance. There is no understanding between husband and wife, as there was earlier. Some understanding between husband and the wife. There was respect between husband and the wife. But nowadays, my Lord, we see the respect to each other is coming down. Lord, that is very much essential, my Lord. Media, especially, is troubling the entire world, my Lord.
by seeing the media, people are being tempted. And Lord, they are misguiding themselves. Instead of taking it in a proper way, they're not making good use of it. Of course, the media is telling what bad things are happening. But Lord, we are not understanding it. It is a warning for us. It is helping us to see that what's happening. So Lord, with that, we should try ourselves to be alert. But Lord, it's not so. People have no time to think over it. There is quick action, and because of that, we are putting ourselves in dangers. So Lord, please bless the entire universe, my Lord. It's you that who have created, my Lord, people on this earth. You want to see that they are under your control. You want to see, my Lord, that they're happy, leading a healthy life. So Lord, please, nothing is impossible to you. Everything is possible. As we are growing very fast, my Lord, the days are running. But Lord, please help us to be cool and silent and to think over the issue and take the steps. As it is said, you think before you ink. So, Lord, please help us to be with you. Please guide us. Please see that many more such programs exist on this earth and many more pastors exist, and your word reaches to the last place of the earth, my Lord. We see in the three angels' message that the gospel is being taken. We see that it's told that to spread your word throughout the universe, my Lord. Here and there we are seeing, my Lord, your words are being spread, but let it be show, my Lord, that each and every soul receives the gospel. Yes, my Lord, we are very eager to see a day, as you have told that every knee shall bow down before you. So, Lord, please let the day come and bless the coming youths, my Lord. Please be with the youth. Please give them understanding, my Lord. Please help them to understand what is good and what is bad. So, my Lord, please help them to walk in the right way. Please bless them. Please give them understanding, my Lord. Especially be with the young couples. And my Lord, please help them to lead a happy and healthy life. Lord, thank you. Especially thank Pastor M. Raju and his family. Lord, please pour your wisdom for him above. Give him good health. And please provide him with all the facilities, my Lord, that is required. He has many plans, my Lord. So please help him to complete the plans and Lord to continue with the plans, Lord. Yes, my Lord. I once again submit myself and the entire congregation, especially Pastor M. Raju and his family, to your mighty hands, my Lord. Bless his day, my Lord. Help us to do good as per your sight, my Lord. Whatever is good,
Lord, please bless the people that we come across and we meet. Please help us to share your words with them, my Lord. Thank you, my Lord, for being with us. Thank you for hearing our prayer, my Lord. Please forgive our sins, if any. And Lord, please help us to be a gentle people on this earth, my Lord. Help us to be a model to the society, to the family, and to the nation, my Lord. Lord, once again, please be with us. Continue to bless us, my Lord. This is my prayer. In Jesus' name. Amen. ಆಮೇಲೆ ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. Yes, Pastor. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ನೆನೆಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಕಾಲವು ನಿನ್ನದೇ ಸ್ವಾಮಿ. ಆಮೇಲೆ ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕರಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ಭೂಮಿ ಮೇಲೆ ವಾಸಿಸುತ್ತಿರುವ ಪ್ರತಿಯೊಂದು ಕುಟುಂಬದ ಮೇಲೆ ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. Amen. Amen. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ರೀತಿಯಲ್ಲಿ ಈ ದಿನದ ದಾಂಪತ್ಯ ಕುರಿತಾದಂತ ವಿಷಯದಲ್ಲಿ ಚರ್ಚೆಯನ್ನ ಮಾಡುವ ಹಾಗೆ ತಾವೆಲ್ಲರೂ ತಮ್ಮ ಅನುಭವಗಳಿಂದ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಸಲಹೆಗಳನ್ನ ನೀಡಿದಕ್ಕಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಹೀಗೆ ಈ ಕೊನೆಯ ಕಾಲದಲ್ಲಿ ದಾರಿ ತಪ್ಪುತ್ತಿರುವ ಸಮಾಜವನ್ನ, ಕುಟುಂಬಗಳನ್ನ ಸರಿಯಾದ ದಾರಿಗೆ ತರುವಂತ ಒಂದು ಸೇವೆಯನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ಸಂಪೂರ್ಣಗೊಳಿಸುವ ಹಾಗೆ ಅನೇಕರಿಗೆ ಈ ದಾಂಪತ್ಯದಲ್ಲಿ ಆಗಬಹುದಾದಂತಹ ದುರಂತದಿಂದ ತಪ್ಪಿಸಿಕೊಳ್ಳುವ ಹಾಗೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುವಂತಾಗಿದ್ದೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. Thank you, Pastor. Thank you. Thank you very much. Good topic, Pastor. Burning issue. Thank you.